Hi, hello, namaste friends. Welcome back to Raman Tutorials. Good evening everybody. ಶುಭ ಸಂಜೆ ಎಲ್ರಿಗೂ ಕೂಡ. ಇವತ್ತಿನ ನಿಮ್ಮ ಶೈಕ್ಷಣಿಕ ಮನೋವಿಜ್ಞಾನದ ತರಗತಿಯಲ್ಲಿ ಮುಖ್ಯವಾಗಿ ನಾವು ಸಾಮಾಜಿಕರಣ ಮತ್ತು ಶಿಕ್ಷಣ ಅಂದ್ರೆ ಒಂದು ಕಂಪ್ಲೀಟ್ ಆಗಿ ಟಾಪಿಕ್ ಇದೆ ನಿಮ್ಗೆ ಸೋಷಿಯಲೈಸೇಷನ್ ಅಂತ ಹೇಳಿ. ವಾಟ್ ಈಸ್ ಸೋಷಿಯಲೈಸೇಷನ್ ಅಂಡ್ ಹೆಂಗೆ ಇಲ್ಲಿ ಮಕ್ಕಳಲ್ಲಿ ಡೆವಲಪ್ಮೆಂಟ್ ಆಗತ್ತೆ, ನಾವು ಇದನ್ನ ಹೇಗೆಲ್ಲ ಯುಟಿಲೈಸ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇದುವರೆಗೂ ನಾವು ಎಲ್ಲಾ ಕಲಿಕಾ ಥೇರಿಗಳನ್ನ ನೋಡ್ತಾ ಬಂದ್ವಿ. ಸೊ ಅಷ್ಟು ಕಲಿಕಾ ಥೇರಿಗಳನ್ನ ಕಂಪ್ಲೀಟ್ ಮಾಡಿದ ನಂತರದಲ್ಲಿ ನೆಕ್ಸ್ಟ್ ಮೂವ್ ಬರೋದು ಸಾಮಾಜಿಕರಣ. ಸೊ ಅದಾದ ನಂತರ ನಾವು ಮೌಲ್ಯಮಾಪನ ಮಾಡೋದು, ನೆಕ್ಸ್ಟ್ ಹೊಂದಾಣಿಕೆ ತಂತ್ರಗಳು. ಈ ಒಂದು 3 ಅಧ್ಯಾಯಗಳನ್ನ ಕಂಪ್ಲೀಟ್ ಆಗಿ ನಾವು ಕವರ್ ಮಾಡಿದ್ರೆ ಸೈಕಾಲಜಿ ಕಂಪ್ಲೀಟ್ ಸಿಲೆಬಸ್ ನಿಮಗೆ ಮುಗ್ದೋಗ್ಬಿಡುತ್ತೆ. ಓಕೆ, ಹಾಗಾದ್ರೆ ಶುರು ಮಾಡೋಣ. ಡೆಫಿನೇಷನ್ ಆಫ್ ಸೋಷಿಯಲೈಸೇಷನ್ ಅಂತ ಇದೆ. ಸಾಮಾಜಿಕರಣಕ್ಕೆ ಸಂಬಂಧಪಟ್ಟಂತ ವ್ಯಾಖ್ಯಾನವನ್ನ ನೋಡ್ತಾ ಹೋಗೋಣ. Socialization is the lifelong process through which individuals learn and internalize the values, beliefs, norms and behaviors of their society. ಸಾಮಾಜಿಕರಣ ಅನ್ನೋದೇನ್ ಗೊತ್ತಾ? ವ್ಯಕ್ತಿಗಳು ತಮ್ಮ ಸಮಾಜದ ಮೌಲ್ಯಗಳಾಗಿರ್ಬೋದು, ನಂಬಿಕೆಗಳಾಗಿರ್ಬೋದು, ರೂಢಿಗಳು ಹಾಗೆ ನಡವಳಿಕೆಗಳನ್ನ ಕಲಿತಕ್ಕಂತಹ, ಜೊತೆಗೆ ಅದನ್ನ ಆಂತರೀಕರಣಗೊಳಿಸ್ತಕ್ಕಂತಹ ಜೀವಮಾನದ ಪ್ರಕ್ರಿಯೆಯನ್ನ ನಾವು ಸೋಷಿಯಲೈಸೇಷನ್ ಅಂತ ಹೇಳಿ ಕರಿತೀವಿ. ಇದೇನ್ ಮಾಡುತ್ತೆ? ಜೈವಿಕ ಜೀವಿಯನ್ನ ಸಾಮಾಜಿಕ ಜೀವಿಯನ್ನಾಗಿ ಪರಿವರ್ತಿಸುತ್ತೆ. ಇಟ್ ಟ್ರಾನ್ಸ್ಫಾರ್ಮ್ ಆ ಬಯಾಲಜಿಕಲ್ ಬೀಯಿಂಗ್ ಇಂಟು ಅ ಸೋಷಿಯಲ್ ಬೀಯಿಂಗ್. ಈಗ ತಾಯಿಯ ಗರ್ಭದಿಂದ ಮಗು ಆಚೆ ಬಂದ ತಕ್ಷಣ ಏನಾಗಿರುತ್ತೆ? ಸಂಪೂರ್ಣವಾಗಿ ಬಯಾಲಜಿಕಲ್ ಬೀಯಿಂಗ್ ಆಗಿರುತ್ತೆ. ಅದನ್ನ ಆ ಮಗುವನ್ನ ಸೋಷಿಯಲಿ ಎಲ್ಲರ ಜೊತೆ ಇನ್ವಾಲ್ವ್ ಮಾಡ್ಬೇಕು ಅಂತ ಅನ್ನೋ ಸಂದರ್ಭದಲ್ಲಿ ಅದಕ್ಕೊಂದಷ್ಟು ವಯಸ್ಸು ಅಂತ ಆಗ್ಬೇಕು, ನೆರೆಹೊರೆಯವರ ಸಂಪರ್ಕ ಆಗ್ಬೇಕು, ಕುಟುಂಬದ ಸದಸ್ಯರದಕ್ಕೆ ಬೆಂಬಲವನ್ನ ಕೊಡ್ಬೇಕು. ಇದೆಲ್ಲ ಆದ ನಂತರದಲ್ಲಿ ಸೋಷಿಯಲ್ ಬೀಯಿಂಗ್ ಆಗ್ಲೇಬೇಕು. ಇಟ್ಸ್ ಕಂಪಲ್ಸರಿ. ಇಟ್ ಈಸ್ ಬೌತ್ ಅ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಪ್ರೋಸೆಸ್. ಅದು ಔಪಚಾರಿಕವಾಗಿ ಕೂಡ ಆಗಿರ್ಬೋದು ಅಥವಾ ಅನೌಪಚಾರಿಕವಾಗಿ ಕೂಡ ಆಗ್ಬೋದು. ಔಪಚಾರಿಕತೆ ಅಂತಂದ್ರೆ ಈ ಕುಟುಂಬದೊಳಗೆ ಈಗ ಫ್ಯಾಮಿಲಿ ಮೆಂಬರ್ಸ್ ಅಂತ ಇರ್ತಾರೆ. ಈ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ರಿಲೇಶನ್ಶಿಪ್ ಅನ್ನ ಮಗು ಬೆಳೆಸುತ್ತೆ ಅಲ್ವಾ? ಎಲ್ಲಾ ರಿಲೇಷನ್ಸ್ ಗಳ ಬಗ್ಗೆ ನಾವೇನ್ ಮಾಡ್ತೀವಿ? ಪರಿಚಯವನ್ನ ಮಾಡ್ಕೊಡ್ತೀವಿ. ಸೊ ಇದನ್ನ ಔಪಚಾರಿಕ ಅಂತ ಕರಿತೀವಿ. ಇನ್ನ ಔಟರ್ ಸೈಡ್ ಸಮಾಜ ಅಂತ ಬಂದಾಗ, ಸಮುದಾಯ ಅಂತ ಬಂದಾಗ ಆಬ್ವಿಯಸ್ಲಿ ಆಗ್ಲೂ ಕೂಡ ಮಗು ಏನ್ ಮಾಡುತ್ತೆ? ಎಲ್ಲರ ಜೊತೆ ಬೆರೆಯುತ್ತೆ. ಶಾಲೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಸಾಮಾಜೀಕರಣದ ಘಟಕ ಅಂತ ಕರಿತೀವಿ. ಶಾಲೆಯಲ್ಲಿ ಮಗು ಏನ್ ಮಾಡುತ್ತೆ? ಶಿಕ್ಷಕರ ಜೊತೆಗೆ ವರ್ತಿಸುತ್ತೆ. ಸಹಪಾಠಿಗಳೇನಿರ್ತಾರೆ ಅವ್ರ ಜೊತೆ ಕಮ್ಯುನಿಕೇಶನ್ ಅನ್ನ ಮಾಡುತ್ತೆ. ಹೀಗೆ ಹಂತವಾಗಿ ಸಾಮಾಜಿಕರಣ ಪ್ರಕ್ರಿಯೆ ಶುರುವಾಗುತ್ತೆ. ಹಾಗಾದ್ರೆ ಸಾಮಾಜಿಕರಣದಲ್ಲಿ ಸಾಕಷ್ಟು ವಿಧಗಳಿದೆ. ಟೈಪ್ಸ್ ಆಫ್ ಸೋಷಿಯಲೈಸೇಷನ್ ಅಂತ ಹೇಳಿ ಹೇಳ್ತೀವಿ. ಮೊದಲನೇದು ಪ್ರೈಮರಿ ಸೋಷಿಯಲೈಸೇಷನ್ ಅಂಡ್ ಸೆಕೆಂಡ್ ಒನ್ ಈ ಸೆಕೆಂಡರಿ ಸೋಷಿಯಲೈಸೇಷನ್ ಅಂತ ಕರಿತೀವಿ. ಪ್ರಾಥಮಿಕ ಸಾಮಾಜಿಕರಣ ಯಾವಾಗ ಆರಂಭ ಆಗುತ್ತೆ? ಬಾಲ್ಯದಲ್ಲಿ ಸಂಭವ ಆಗತ್ತೆ ಅಲ್ವಾ? ಅಂದ್ರೆ ಇಟ್ ಅಕರ್ಸ್ ಇನ್ ಅರ್ಲಿ ಚೈಲ್ಡ್. ಮಗುವಿನ ಬಾಲ್ಯದಲ್ಲಿ ಇದು ಶುರುವಾಗುವಂಥದ್ದು. ಇಲ್ಲಿ ಫ್ಯಾಮಿಲಿ ಈಸ್ ದ ಪ್ರೈಮರಿ ಏಜೆಂಟ್. ಇದೇನಪ್ಪಾ ಅಂದ್ರೆ ಕುಟುಂಬ ಪ್ರಾಥಮಿಕ ಏಜೆಂಟ್ ಆಗತ್ತೆ. ನಾನು ಮೊದ್ಲೇ ಹೇಳಿದ್ನಲ್ಲ ನಿಮ್ಗೆ, ಕುಟುಂಬದಲ್ಲಿರಂತ ಎಲ್ಲಾ ಸದಸ್ಯರುಗಳ ಬಗ್ಗೆ ತಿಳ್ಕೊಂಡ ನಂತರದಲ್ಲಿ ಮಗು ಹೊರಗಿನ ಮುಖಕ್ಕೆ ಬರುತ್ತೆ. ಅರ್ಥ ಆಯ್ತಾ? ಎಲ್ಲಾ ಸಂಬಂಧಗಳು, ಎಲ್ಲ ಪರಸ್ಪರ ಹೊಂದಾಣಿಕೆಗಳನ್ನ ತಿಳ್ಕೊಳ್ಳುವಂಥದ್ದು ಪ್ರಾಥಮಿಕ ಸಾಮಾಜಿಕರಣದಲ್ಲಿ. ನಂತರದಲ್ಲಿ ಮೂಲಭೂತ ಮೌಲ್ಯಗಳು ಮತ್ತೆ ರೂಢಿಗಳನ್ನ ಕೂಡ ಎಲ್ಲಿ ಕಲಿಯುತ್ತೆ? ಪ್ರೈಮರಿ ಸೋಷಿಯಲೈಸೇಷನ್ ಅಲ್ಲಿ ಕಲಿಯುತ್ತೆ. ಸೊ ಬೇಸಿಕ್ ವ್ಯಾಲ್ಯೂಸ್ ಅಂಡ್ ನಾರ್ಮ್ಸ್ ಆರ್ ಲರ್ನ್ಡ್ ಅಂತ ಹೇಳಿ ಹೇಳ್ತೀವಿ. ಅಂದ್ರೆ ಮಗು ಇಲ್ಲಿ ಹಿರಿಯರಿಗೆ ಗೌರವ ಕೊಡೋದಾಗಿರ್ಬೋದು, ನಮಸ್ಕಾರ ಮಾಡೋದಾಗಿರ್ಬೋದು, ಪ್ರಾರ್ಥನೆ ಮಾಡೋದಾಗಿರ್ಬೋದು, ವಿನಯತೆಯಿಂದ ಇರೋದಾಗಿರ್ಬೋದು. ಸೊ ಇದೆಲ್ಲವೂ ಇಟ್ ಈಸ್ ಆನ್ ಪ್ರೈಮರಿ ಸೆಕ್ಷನ್ ಅಲ್ವಾ? ಪ್ರೈಮರಿ ಸೆಕ್ಷನ್ ಅಲ್ಲಿ ಬರುತ್ತೆ. ಸೆಕೆಂಡ್ ಒನ್ ಈ ಸೆಕೆಂಡರಿ ಸೋಷಿಯಲೈಸೇಷನ್ ಅಂತ ಹೇಳಿ ಕರಿತೀವಿ. ಸೆಕೆಂಡರಿ ಸೋಷಿಯಲೈಸೇಷನ್ ಅಲ್ಲಿ ಏನಾಗುತ್ತೆ? ಜೀವನದ ಉದ್ದಕ್ಕೂ ಕೂಡ ಸಂಭವ ಆಗತ್ತೆ. ಈಗ ನಾನ್ ಬೆಳ್ತಿದ್ದೀನಿ, ಬದುಕಿದೀನಿ, ತುಂಬಾ ದೊಡ್ಡ ಮನೆ ಕಟ್ಸ್ದೆ, ತುಂಬಾ ಹಣ ಇಟ್ಟಿದ್ದೀನಿ, ಎಲ್ಲ ನನ್ ಪಾಡಿಗೆ ನಾನು ಇದೀನಿ ಅಂತಂದ್ರೆ ನನ್ ಬೇರೆಯವ್ರ ಜೊತೆ ಬೆರೆಯೋಕ್ ಆಗದೇ ಇಲ್ವಾ? ಬೆರಿಲೇಬೇಕು, ಮಾತಾಡ್ಲೇಬೇಕು, ಪ್ರತಿಯೊಂದು ವಸ್ತುವನ್ನ ಕೊಂಡ್ಕೊಳ್ಳೇಬೇಕು, ಎಲ್ಲರ ಜೊತೆನೂ ಕೂಡ ನಮ್ ಸಂಪರ್ಕ ಇದ್ದೇ ಇರ್ಬೇಕು. ಅದಕ್ಕೋಸ್ಕರನೇ ಅರಿಸ್ಟಾಟಲ್ ಏನ್ ಹೇಳ್ತಾರೆ? ಮಾನವ ಸಂಘ ಜೀವಿ ಅಂತ. ಒಬ್ನೇ ಅಂತೂ ಬದುಕಕ್ಕಾಗಲ್ಲ,
ಜೀವನದುದ್ದಕ್ಕೂ ಒಬ್ರಲ್ಲ ಒಬ್ರು ಪರಿಚಯ ಆಗ್ತಿರ್ತಾರೆ. ಅವ್ರ ಜೊತೆ ಮಿಂಗಲ್ ಆಗ್ತೀವಿ, ಅವ್ರ ಜೊತೆ ಮಾತಾಡ್ತೀವಿ, ಕಮ್ಯುನಿಕೇಶನ್ ಅನ್ನ ಮಾಡ್ತೀವಿ, ವ್ಯಾಪಾರ ವಹಿವಾಟುಗಳನ್ನ ಮಾಡ್ತೀವಿ, ಬೇಕಾಗತ್ತೆ. ಶಾಲೆಗಳು, ಗೆಳೆಯರು, ಮಾಧ್ಯಮಗಳು ಇವೆಲ್ಲ ಕೂಡ ಏಜೆಂಟ್ ಅಲ್ವಾ? ಈ ಹಂತದಲ್ಲಿ ಸ್ಕೂಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಏಜೆಂಟ್ ಅಂತ ಕರಿತೀವಿ. ಯಾಕೆಂದ್ರೆ ಒಂದು ಆ ಏನಂತ ಹೇಳ್ತೀವಿ, ವಿನಯತೆ ಆಗಿರ್ಬೋದು, ಗೌರವಗಳಾಗಿರ್ಬೋದು, ಪ್ಯಾರ್ ಗ್ರೂಪ್ ಆಗಿರ್ಬೋದು, ಎಲ್ಲವೂ ಬೆಳೆದ್ ಬರೋದು ಇದೇ ಹಂತದಲ್ಲಿ. ಎಸ್, ಹೆಚ್ಚು ನಿರ್ದಿಷ್ಟ ಪಾತ್ರಗಳು ಮತ್ತೆ ನಡವಳಿಕೆಗಳು. ಈಗ ಈ ನಾವು ಬೆಳೆದ ಮೇಲೆ ನಮ್ಮ ರೋಲ್ಗಳು ಶುರುವಾಗತ್ತೆ. ಅಕ್ಕ ಅಂತ ಶುರುವಾಗತ್ತೆ, ತಂಗಿ ಅಂತ ಶುರುವಾಗತ್ತೆ, ತಮ್ಮ ಅಂತ ಶುರುವಾಗತ್ತೆ. ಬೆಳೆದ್ ದೊಡ್ಡವರಾದ್ಮೇಲೆ ಅಪ್ಪ ಅಮ್ಮ ಅಂತ ಶುರುವಾಗತ್ತೆ. ಹೀಗೆ ನಮ್ಮ ನಿರ್ದಿಷ್ಟ ಪಾತ್ರಗಳನ್ನ ನಾವು ನಿರ್ವಹಿಸ್ಲೇಬೇಕು. ತಂದೆ ಆದ್ವಿ ಅಂತಂದ್ರೆ ಮಕ್ಳಿಗೆ ಏನ್ ಬೇಕೋ ಅದನ್ನ ಆಶಿಸ್ಬೇಕು. ಸೊ ಮಕ್ಳಿಗೋಸ್ಕರ ಏನ್ ಬೇಕಾದ್ರೆ ಮಾಡಕ್ ರೆಡಿ ಇರ್ತೀವಿ. ಹಾಗೆ ಅಮ್ಮ ಅಂತಂದ್ರು ಕೂಡ ಅದೇ ಪಾತ್ರವನ್ನ ರೋಲ್ ಮಾಡ್ಬೇಕಾಗತ್ತೆ. ಇವೆಲ್ಲ ರೋಲಿಂಗ್ಸ್ ಅಂತ ಹೇಳಿ ಕರಿತೀವಿ. ಮತ್ತೆ ಅದ್ರ ಪ್ರಕಾರ ನಮ್ಮ ವರ್ತನೆಗಳು ಕೂಡ ಹಂಗೆ ಇರುತ್ತೆ. ಇಲ್ಲ ನಾನು ಒಬ್ಳೇ ಇದೀನಿ, ನಮ್ ಮೊದ್ಲೇ ಹೇಗಿದೆ ಹಂಗೆ ಇರಕ್ಕಾಗತ್ತಾ? ಇಲ್ಲ. ಸಂಬಂಧಗಳೆಲ್ಲ ಕೂಡ್ಕೊಂಡ ನಂತರ ನನ್ನ ನಡವಳಿಕೆಯಲ್ಲೂ ಕೂಡ ಏನಾಗ್ಬೇಕು? ಬದಲಾವಣೆ ಆಗ್ಲೇಬೇಕು. ಅದು ಯಾವಾಗ ಆಗತ್ತೆ? ದ್ವಿತೀಯಕ ಸಾಮಾಜೀಕರಣದಲ್ಲಿ ಆಗುತ್ತೆ. ಓಕೆ, ಎಸ್. ಹಾಗಾದ್ರೆ ನಿಮ್ಮ ಪಾತ್ರ ಏನು ಈ ಸಾಮಾಜೀಕರಣದಲ್ಲಿ? ರೋಲ್ ಆಫ್ ದಿ ಎಜುಕೇಶನ್ ಇನ್ ಸೋಷಲೈಸೇಷನ್, ಶಿಕ್ಷಣದ ಪಾತ್ರ ಎಷ್ಟಿದೆ ಅಂತಂದ್ರೆ, ಸಾಂಸ್ಕೃತಿಕ ಪರಂಪರೆಯನ್ನ ವರ್ಗಾವಣೆ ಮಾಡುತ್ತೆ. ಟ್ರಾನ್ಸ್ಮಿಟ್ಸ್ ಕಲ್ಚರಲ್ ಹೆರಿಟೇಜ್. ಇಟ್ ಡೆವಲಪ್ ಸೋಷಿಯಲ್ ಸ್ಕಿಲ್ಸ್ ಅಂಡ್ ಕೋಪರೇಷನ್. ಸಾಮಾಜಿಕ ಕೌಶಲ್ಯಗಳು ಮತ್ತೆ ಸಹಕಾರವನ್ನ ಕೂಡ ಇಲ್ಲಿ ಅಭಿವೃದ್ಧಿ ಪಡಿಸ್ತಾ ಹೋಗುತ್ತೆ. ಇಟ್ ಪ್ರಿಪೇರ್ಸ್ ಚಿಲ್ಡ್ರನ್ ಫಾರ್ ಫ್ಯೂಚರ್ ರೋಲ್ಸ್. ನೋಡಿ, ಮಕ್ಳಿಗೆ ಏನಪ್ಪಾ ಅಂತಂದ್ರೆ ಮುಂದಿನ ಭವಿಷ್ಯದ ಪಾತ್ರಗಳಿಗೆ ಇದು ಸಿದ್ಧತೆಯನ್ನ ಪಡಿಸುತ್ತೆ ಮಕ್ಕಳನ್ನ. ನಾಗರಿಕತೆ ಮತ್ತು ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ಕೂಡ ಉತ್ತೇಜನ ಮಾಡುತ್ತೆ. ಇಟ್ ಪ್ರಮೋಟ್ ಸಿಟಿಸನ್ಶಿಪ್ ಅಂಡ್ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ಅಂಡ್ ಫೆಸಿಲಿಟೇಟ್ಸ್ ಇಂಟಿಗ್ರೇಷನ್ ಇಂಟು ಸೊಸೈಟಿ. ಸಮಾಜಕ್ಕೆ ಏಕೀಕರಣವನ್ನ ಸುಗಮಗೊಳಿಸುವಂತಹ ಕೆಲಸವನ್ನ ಕೂಡ ಇದ್ ಮಾಡುತ್ತೆ. ನೈತಿಕ ಮೌಲ್ಯಗಳನ್ನ ಕೂಡ ಅಭಿವೃದ್ಧಿ ಪಡಿಸ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಇದೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಸಾಮಾಜೀಕರಣದಲ್ಲಿ ಶಿಕ್ಷಣದ ಪಾತ್ರ ಇಷ್ಟು ಮಟ್ಟಿಗಿರುತ್ತೆ. ಹಾಗಾದ್ರೆ ಶಿಕ್ಷಕರು ಸಾಮಾಜೀಕರಣದ ಏಜೆಂಟ್ಸ್, ಹೌದೋ ಅಲ್ವೋ? ನೋಡಿ, ಸಾಮಾಜೀಕರಣದ ಏಜೆಂಟ್ಗಳು ಅಥವಾ ಸಂಘಗಳು ಅಂತ ಬರುತ್ತೆ. ಪ್ರಥಮವಾಗಿ ಶಿಕ್ಷಕರು, ಟೀಚರ್ಸ್ ಆಸ್ ಸೋಷಲೈಸಿಂಗ್ ಏಜೆಂಟ್ಸ್ ಅಂತ ಬರುತ್ತೆ. ನೋಡಿ, ಯಾವಾಗ್ಲೂ ಕೂಡ ನಾವ್ ಹೆಂಗಿರ್ತೀವೋ ನಮ್ಮನ್ನ ನೋಡುವಂತ ಮಕ್ಳು ಕೂಡ ಅದೇ ರೀತಿ ಭಾವಿಸ್ತಾರೆ. ಟೀಚರ್ ನ ರೋಲ್ ಮಾಡೆಲ್ ಅಂತ ಕರಿತೀವಿ. ಚಿಲ್ಡ್ರನ್ ಇಮಿಟೇಟ್ ಟೀಚರ್ಸ್ ಬಿಹೇವಿಯರ್. ರೋಲ್ ಮಾಡೆಲ್ಸ್ ಆಗಿರ್ತೀವಿ ನಾವ್ ಹೆಂಗ್ ವರ್ತಿಸ್ತೀವಿ, ನಾವ್ ಹೆಂಗ್ ಮಾತಾಡ್ತೀವಿ, ನಮ್ಮ ಶೈಲಿ ಏನಿದೆ ಅದೆಲ್ಲವನ್ನ ಮಗು ಏನ್ ಮಾಡುತ್ತೆ? ತನ್ನ ನಡವಳಿಕೆಯಲ್ಲಿ ಅಳವಡಿಕೆ ಮಾಡ್ಕೊಳ್ತಾ ಹೋಗುತ್ತೆ. ಟೀಚರ್ಸ್ ಡೆಮಾನ್ಸ್ಟ್ರೇಟ್ ವ್ಯಾಲ್ಯೂಸ್ ಥ್ರೂ ಆಕ್ಷನ್ಸ್. ಸೊ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಶಿಕ್ಷಕರು ಕ್ರಿಯೆಗಳ ಮೂಲಕ ಮೌಲ್ಯಗಳನ್ನ ಹೇಳ್ಕೊಡ್ತಾರೆ. ವ್ಯಕ್ತಿತ್ವ ಅಭಿವೃದ್ಧಿಯನ್ನ ಪ್ರಭಾವಿಸ್ತಾರೆ. ಸೊ ಮಕ್ಕಳ ವ್ಯಕ್ತಿತ್ವ ರೂಪುಗೊಳ್ಬೇಕು ಅಂತಂದಾಗ, ಸೊ ನನ್ನ ವ್ಯಕ್ತಿತ್ವ ಈಗ ನಾನು ಹೆಂಗಿರ್ತೀನೋ ನನ್ನನ್ನು ಫಾಲೋ ಮಾಡುವಂತ ಮಕ್ಕಳು ಕೂಡ ಅದೇ ರೀತಿ ಇರ್ತಾರೆ. ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ, ಮಕ್ಳು ಎಷ್ಟು ನಿಮ್ಮನ್ನ ಹಚ್ಕೊಂಡಿರ್ತಾರೆ ಅಂತಂದ್ರೆ, ನೀವು ಪ್ರತಿ ಒಂದು ವಸ್ತುವನ್ನ ಕೂಡ ಗಮನಿಸ್ತಾರೆ. ನೀವು ಕೈಯಲ್ಲಿ ಏನ್ ಹಾಕೊಂಡಿದ್ದೀರಾ, ಕಾಲಲ್ಲಿ ಏನ್ ಹಾಕೊಂಡಿದ್ದೀರಾ, ಬಟ್ಟೆ ಏನ್ ಹಾಕೊಂಡಿದ್ದೀರಾ, ನಿಮ್ ಮಾತ್ ಹೆಂಗೆ, ಎಲ್ಲವನ್ನ ಕೂಡ ಇಮಿಟೇಟ್ ಮಾಡತ್ತೆ ಮಗು. ಅಂದ್ರೆ ಒಂಥರ ರೋಲ್ ಮಾಡಲ್. ಒಳ್ಳೇದಿದ್ರೆ ಒಳ್ಳೇದನ್ನೇ ತಗೊಳುತ್ತೆ, ನೆಗೆಟಿವ್ ಆಗಿತ್ತು ಅಂದ್ರೆ ನೆಗೆಟಿವ್ ಆಗಿ ಫಾಲೋ ಅಪ್ ಮಾಡ್ಬಿಡುತ್ತೆ. ಸೊ ಹಂಗಾಗಿ ನಾವ್ ಹೆಂಗಿರ್ಬೇಕು ಅಂತ ಗೊತ್ತಾಯ್ತಲ್ಲ. ನಾಲೆಡ್ಜ್ ಟ್ರಾನ್ಸ್ಮಿಟರ್ಸ್. ಸೊ ನಾಲೆಡ್ಜ್ ಟ್ರಾನ್ಸ್ಮಿಟರ್ಸ್ ಅಂತಂದ್ರೆ ಇಲ್ಲಿ ಜ್ಞಾನ ಪ್ರಸಾರಕರ್ ನಾವೆಲ್ಲ ಅಲ್ವಾ? ಈಗ ಶಿಕ್ಷಣ ಅಷ್ಟನ್ನೇ ಫೋಕಸ್ ಮಾಡಿ ಅಷ್ಟನ್ನೇ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನ ಹೇಳ್ ಬಂದ್ರೆ ನೀವು ಟೀಚರ್ಸ್ ಅಂತ ಅನ್ಸ್ಕೊಳ್ಳಲ್ಲ. ಬದ್ಲಿಗೆ ಶೈಕ್ಷಣಿಕ ಮತ್ತೆ ಜೀವನ ಕೌಶಲ್ಯಗಳು, ಅನೇಕ ಅನುಭವಗಳನ್ನ ಶೇರ್ ಮಾಡ್ತೀರಾ. ತುಂಬಾ ಆ ಪಾಠಕ್ಕೆ ಹತ್ತಿರ ಇರ್ತಕ್ಕಂಥ ಲೈಫ್ ಸ್ಟೋರಿಗಳನ್ನ ಹೇಳ್ತೀರಾ, ಕೌಶಲ್ಯಗಳನ್ನ ಕಲ್ಸ್ಕೊಡ್ತೀರಾ. ಇದ್ರಿಂದ ಏನಾಗುತ್ತೆ ಅಂದ್ರೆ ಜ್ಞಾನವನ್ನ ಅವರಿಗೆ ಪ್ರಸಾರ ಮಾಡ್ದಂಗ್ ಆಗುತ್ತೆ. ಜೊತೆಗೆ ಮಕ್ಕಳನ್ನ ಆಸ್ ಅ ಫ್ರೆಂಡ್ ಆಗಿ ನೋಡ್ಕೊಳ್ಳೋದ್ರ ಜೊತೆಗೆ ಸಮಸ್ಯೆ ಪರಿಹಾರಗಳನ್ನ ಹೇಗೆಲ್ಲ ಮಾಡ್ಬೇಕು ಅನ್ನೋ ಒಂದು ಸಾಮರ್ಥ್ಯವನ್ನ ಕೂಡ ನಾವು ಮಕ್ಕಳಿಗೆ ಕಲಿಸ್ತಾ ಹೋಗ್ತೀವಿ. ಶೇರ್ ಅಕಾಡೆಮಿಕ್ ಅಂಡ್ ಲೈಫ್ ಸ್ಕಿಲ್ಸ್, ಟೀಚ್ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟೀಸ್,
ಅಂಡ್ ಫೋಸ್ಟರ್ ಕ್ರಿಟಿಕಲ್ ಥಿಂಕಿಂಗ್. ಮಕ್ಕಳಲ್ಲಿ ವಿಮರ್ಶಾತ್ಮಕ ಚಿಂತನೆಯನ್ನ ಬೆಳೆಸ್ಲಿಕ್ಕೆ ಏನ್ ಮಾಡ್ತೀರಾ ಹಾಗಿದ್ರೆ ನೀವು? ಈಗ ಯಾವ್ದೋ ಒಂದು ಪ್ರಾಬ್ಲಮ್ ಕೊಟ್ಟಿರ್ತೀರಾ, ಸೊ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಬೇರೆ ಬೇರೆ ಆಯಾಮಗಳಲ್ಲಿ ಮಗು ಏನ್ ಮಾಡುತ್ತೆ, ಥಿಂಕಿಂಗ್ ಮಾಡ್ತಾ ಹೋಗುತ್ತೆ. ಸೊ ಒಂದಾಯ್ತಾ, ಅದು ಒಂದು ಬಗೆಹರಿದಿಲ್ಲ ಅಂದ್ರೆ ಮತ್ತೊಂದು ಥಿಂಕಿಂಗ್ ಶೈಲಿಯನ್ನ ಬೆಳೆಸ್ಕೊಳ್ಳುತ್ತೆ. ಆಳವಾಗಿ ರಿಸರ್ಚ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಯಾಕೆಂತಂದ್ರೆ ನೀವು ಒಬ್ಬ ರೋಲ್ ಮಾಡೆಲ್ ಆಗಿರ್ತೀರಾ ಮಕ್ಳಿಗೆ. ನಿಮ್ ಹತ್ರ ಭೇಷ್ ಅಂತ ಅನ್ಸ್ಕೊಳ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಯೂಶುವಲಿ ನೋಡಿ, ನೀವು ಗಮನಿಸಿ, ಮಕ್ಳ ಹಂಗೇನೆ ಇರುತ್ತೆ. ಓಕೆ, ಬಿಹೇವಿಯರ್ ಶೇಪರ್ಸ್. ಏನ್ ಮೇಡಮ್ ಹಂಗಂದ್ರೆ ಅಂತಂದ್ರೆ, ನಡವಳಿಕೆಯನ್ನ ರೂಪಿಸುವವರು ನೀವೆಲ್ಲ. ನಕಾರಾತ್ಮಕ ನಡವಳಿಕೆಗಳನ್ನ ಬಲಪಡಿಸ್ತಾರೆ, ಸಕಾರಾತ್ಮಕ ನಡವಳಿಕೆಗಳನ್ನ ಬಲಪಡಿಸ್ತಾರೆ, ಅನುಚಿತ ನಡವಳಿಕೆಯನ್ನ ಸರಿಪಡಿಸ್ತಾರೆ, ತರಗತಿ ರೂಢಿಗಳು ನಿರೀಕ್ಷೆಗಳನ್ನ ಹೊಂದಿಸ್ತಾರೆ. ಯಾವಾಗ್ಲೂ ಕೂಡ ನಾವು ಪಾಸಿಟಿವ್ ಆಗಿರ್ತಕ್ಕಂತಹ ನಡವಳಿಕೆಗಳನ್ನ ಉತ್ತೇಜನ ಮಾಡ್ತಾ ಹೋಗ್ತೀವಿ. ರೀಇನ್ಫೋರ್ಸ್ ಪಾಸಿಟಿವ್ ಬಿಹೇವಿಯರ್ಸ್. ಮಕ್ಕಳು ವಿನಯತೆ ಆಗಿರ್ಬೋದು, ಮಾತಿನ ಶೈಲಿ ಆಗಿರ್ಬೋದು, ಥಿಂಕಿಂಗ್ ಮಾಡುವಂತಹ ಶೈಲಿ ಆಗಿರ್ಬೋದು, ಇದಕ್ಕೆಲ್ಲದಕ್ಕೂ ಕೂಡ ನಾವೇನ್ ಮಾಡ್ತೀವಿ, ರೀಇನ್ಫೋರ್ಸ್ಮೆಂಟ್ ಅನ್ನ ಕೊಡ್ತೀವಿ, ಬಲವರ್ಧನೆಯನ್ನ ಕೊಡ್ತೀವಿ. ವೆರಿ ಗುಡ್, ಹಿಂಗೆ ಇರ್ಬೇಕು, ನಾಳೆ ದಿನ ನಿಮ್ಗೆ ಯಾರೇ ಈ ತರ ಪ್ರಶ್ನೆ ಕೇಳಿದ್ರು ಕೂಡ ಇಷ್ಟೇ ವಿನಯತೆಯಿಂದ ನೀವು ವರ್ತಿಸ್ಬೇಕು, ಈ ರೀತಿ ನೀವು ಅವರನ್ನ ಪ್ರಮೋಟ್ ಮಾಡ್ತೀರಾ. ಇದನ್ನ ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಅಂತ ಕರೆದಿದ್ದು. ನೆಕ್ಸ್ಟ್, ಕರೆಕ್ಟ್ ಇನ್ ಅಪ್ರೋಪ್ರಿಯೇಟ್ ಕಂಡಕ್ಟ್. ನೋಡಿ, ಏನಾದ್ರೂ ಮಗು ದೋಷ ಕಂಡು ಬರ್ತಾ ಇದೆ ಅಥವಾ ಅನಪೇಕ್ಷಿತ ವರ್ತನೆಯನ್ನ ಮಾಡ್ತಾ ಇದೆ ಅಂತಂದ್ರೆ ಬಿಟ್ಬಿಡ್ತೀವಾ? ಇಲ್ಲ, ನಾವೇನ್ ಮಾಡ್ತೀವಿ, ತಿಳಿ ಹೇಳೋ ಅಂತ ಪ್ರಯತ್ನ ಮಾಡ್ತೀವಿ, ಸರಿ ಮಾಡೋ ಅಂತ ಪ್ರಯತ್ನ ಮಾಡ್ತೀವಿ ಅಲ್ವಾ? ಸೆಟ್ ಕ್ಲಾಸ್ ರೂಮ್ ನಾರ್ಮ್ಸ್ ಅಂಡ್ ಎಕ್ಸ್ಪೆಕ್ಟೇಷನ್ಸ್. ಮಕ್ಕಳಿಗೆ ಹೆಚ್ಚು ನಿರೀಕ್ಷೆಗಳು, ಒಂದು ನಂಬಿಕೆ ಇರೋ ರೀತಿಯಲ್ಲಿ ಕ್ಲಾಸ್ ರೂಮ್ ಅನ್ನ ನಾವು ಸೆಟ್ ಮಾಡ್ತೀವಿ. ವ್ಯಾಲ್ಯೂ ಎಜುಕೇಟರ್ಸ್ 100%. ಅದಕ್ಕೇನೆ ನಮ್ಗೆ ವ್ಯಾಲ್ಯೂ ಎಜುಕೇಶನ್ ಅನ್ನ ಇಟ್ಟಿರೋದು ಓದೋದಕ್ಕೆ. ಅದೇನ ನಿಮಗೆ ತತ್ವಶಾಸ್ತ್ರ ಅನ್ಸ್ಬೋದು ಅಥವಾ ಪುರಾಣ ಅಂತ ಅನ್ಸ್ಬೋದು, ಆದ್ರೂ ಕೂಡ ನಾವು ಅದನ್ನ ಪ್ರಾಮಾಣಿಕವಾಗಿ ತಿಳ್ಕೊಂಡಾಗ ಮಕ್ಳಿಗೆ ಅದನ್ನ ಡೆಲಿವರ್ ಮಾಡೋದಕ್ಕೆ ಈಸಿ ಆಗತ್ತೆ. ಸೊ ಮೌಲ್ಯ ಶಿಕ್ಷಣಕರು ಅಂತಂದ್ರೆ ನಾವು ಮಕ್ಳಿಗೆ ಹೆಂಗ್ ಕಲಿಸ್ತೀವಿ, ಪ್ರಾಮಾಣಿಕತೆ, ಗೌರವ, ಜವಾಬ್ದಾರಿಯನ್ನ ಕಲಿಸ್ತೀವಿ. ಹೆಂಗ್ ಕಲಿಸ್ಬೇಕು? ಇದನ್ನ ಬರೀ ಬಾಯಿ ಮಾತಿಂದ ಹೇಳ್ಕೊಟ್ಬಿಟ್ರೆ ಗೊತ್ತಾಗತ್ತಾ? ಇಲ್ಲ, ಎಕ್ಸಾಂಪಲ್ಸ್ ಗಳನ್ನ ಕೊಡ್ಬೇಕು. ರಿಯಲ್ ಲೈಫ್ ಅಲ್ಲಿ ಮಕ್ಳಿಗೆ ಕೆಲವೊಂದನ್ನ ಟಾಸ್ಕ್ ಆಗಿ ಕೊಡ್ಬೇಕಾಗತ್ತೆ. ಅಲ್ಲಿ ಅವ್ರು ಹೇಗ್ ವರ್ತಿಸ್ತಾರೆ ಅನ್ನೋದನ್ನ ನೀವು ಭಾಗವಹಿಸದ ರೀತಿಯಲ್ಲಿ ಅದನ್ನ ಗಮನಿಸ್ಬೇಕಾಗತ್ತೆ. ಸೊ ಅವಾಗ ಮಕ್ಳಿಗೆ ಗೊತ್ತಾಗತ್ತೆ ಅದ್ರ ಬೆಲೆ ಏನು ಅಂತ. ಪ್ರಜಾಪ್ರಭುತ್ವ ಮೌಲ್ಯಗಳನ್ನ ಉತ್ತೇಜಿಸ್ಬೇಕಾಗತ್ತೆ. ನೈತಿಕ ತರ್ಕವನ್ನ ಅಭಿವೃದ್ಧಿ ಪಡಿಸ್ತಾರೆ. ಅನಾವಶ್ಯಕವಾಗಿ ತಪ್ಪಿದೆ ಅಂತಂದ್ರೂ ಕೂಡ ತರ್ಕಬದ್ಧವಾಗಿ ಮಾತಾಡೋದನ್ನ ನಿಲ್ಲಿಸ್ಬೇಕಿಲ್ಲಿ. ಏನು ತಾವು ಮಾತಾಡ್ತಾ ಇರೋದ್ ಸರಿ ಇದೆನಾ, ವಿಷಯಕ್ಕೆ ಅನುಗುಣವಾಗಿದೆನಾ, ಅದನ್ನ ನೋಡ್ಕೊಂಡು ಅಂತ ತರ್ಕವನ್ನ ಅಭಿವೃದ್ಧಿ ಪಡಿಸುವಂತ ಕೆಲಸವನ್ನ ನಾವು ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಬರೋದಾದ್ರೆ ಇನ್ನೊಂದು ಕಲ್ಚರಲ್ ಮೀಡಿಯೇಟರ್ಸ್ ಅಂತ ಕರಿತೀವಿ. ಬ್ರಿಡ್ಜ್ ಹೋಮ್ ಅಂಡ್ ಸ್ಕೂಲ್ ಕಲ್ಚರ್, ಇಂಟ್ರೊಡ್ಯೂಸ್ ಡೈವರ್ಸ್ ಪರ್ಸ್ಪೆಕ್ಟಿವ್ಸ್, ರೆಸ್ಪೆಕ್ಟ್ ಕಲ್ಚರಲ್ ಡಿಫರೆನ್ಸಸ್ ಅಂತ ಇದೆ. ಅಂದ್ರೆ ಇಲ್ಲಿ ನಾವು ಸಾಂಸ್ಕೃತಿಕ ಮಧ್ಯವರ್ತಿಗಳು. ಈಗ ನಿಮಗೆ ಗೊತ್ತಿರ್ಬೋದು, ಸಾಂಸ್ಕೃತಿಕ ಮೇಡಮ್ ನಾವು ಟೀಚರ್ಸ್ ಪಾಠ ಹೇಳ್ಕೊಡಕ್ ಬಂದಿರ್ತೀವಿ, ನಾವ್ ಯಾಕೆ ಇದ್ರ ಕಡೆ ಗಮನ ಕೊಡ್ಬೇಕು ಅಂತಂದ್ರೆ ಹಂಗಲ್ಲ. ಟೀಚರ್ಸ್ ಆಲ್ ರೌಂಡರ್ ಆಗಿರ್ಬೇಕಾಗತ್ತೆ. ಯಾಕೆಂತಂದ್ರೆ ಮಕ್ಕಳು ಸುಮಾರು ಹೊತ್ತು ನಿಮ್ಮ ಜೊತೆ ಇರ್ತಾರೆ. ಸುಮಾರು 8 ಅವರ್ಸ್ ಶಾಲೆಗಳಲ್ಲಿ ಕಳೆಯೋದ್ರಿಂದ ಅವರಿಗೆ ಮನೆ ಮತ್ತು ಶಾಲಾ ಸಂಸ್ಕೃತಿಯನ್ನ ಸೇತುವೆ ಮಾಡ್ತಾರೆ. ಅಂದ್ರೆ ಅವೆರಡರ ನಡುವೆ ಲಿಂಕ್ ಅನ್ನ ಬೆರೆಸ್ತಾರೆ. ಅದಕ್ಕೋಸ್ಕರ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೂಡ ಏರ್ಪಡಿಸ್ತಾರೆ. ವೈವಿಧ್ಯ ದೃಷ್ಟಿಕೋನಗಳನ್ನ ಪರಿಚಯಿಸ್ತಾರೆ. ವೈವಿಧ್ಯಮಯ ದೃಷ್ಟಿಕೋನಗಳು ಅಂತಂದ್ರೆ ಎಲ್ಲರ ಆಚರಣೆಗಳು, ಎಲ್ಲಾ ಧರ್ಮಗಳ ಪ್ರಾಶಸ್ತ್ಯಗಳ ಬಗ್ಗೆ ತಿಳಿಸ್ತಾರೆ. ಯಾವ್ದ್ರ ಮೂಲಕ? ಪಠ್ಯಾಂಶಗಳ ಮೂಲಕ ತಿಳಿಸ್ತಾರೆ. ಸಾಂಸ್ಕೃತಿಕ ವ್ಯತ್ಯಾಸಗಳು ನೋಡಿ, ಈಗ ನಮ್ಮಲ್ಲಿ ಹಿಂದೂಗಳು ಆಚರಣೆ ಮಾಡುವಂತ ಹಬ್ಬಗಳಾಗಿರ್ಬೋದು, ಆಮೇಲೆ ಇಸ್ಲಾಂ ಧರ್ಮದಲ್ಲಿ ಆಚರಣೆ ಮಾಡುವಂತ ಹಬ್ಬಗಳಾಗಿರ್ಬೋದು, ಕ್ರೈಸ್ತ ಮತದಲ್ಲಿ ಆಚರಣೆ ಮಾಡುವಂತ ಹಬ್ಬಗಳಾಗಿರ್ಬೋದು, ಇಲ್ಲಿ ಏನೇನೆಲ್ಲ ವೈಶಿಷ್ಟ್ಯತೆಗಳಿದೆ, ಏನೆಲ್ಲ ವ್ಯತ್ಯಾಸಗಳಿದೆ, ಇದೆಲ್ಲವನ್ನ ಕೂಡ ನೀವು ಮಕ್ಕಳಿಗೆ ತಿಳಿಸಿ ಗೌರವ ಇರೋ ರೀತಿಯಲ್ಲಿ ನಾವು ಅದನ್ನ ಪ್ರಚೋದನೆ ಮಾಡ್ಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಇನ್ನ ಪೋಷಕರು, ನಮ್ದೇನಪ್ಪ ಪಾತ್ರ? ನಾವೆಲ್ಲ ಪೋಷಕರೇ ಅಲ್ವಾ? ನಮ್ ಪಾತ್ರ ಟೀಚರ್ಸ್ಗಿಂತಲೂ ಕೂಡ ತುಂಬಾ ದೊಡ್ಡದಿದೆ. ಅದಕ್ಕೆ ಹೇಳೋದು, ಮನೆಯೇ ಮೊದಲ ಪಾಠ ಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳ್ತೀವಿ. ಒಂದು ವೇಳೆ ನೀವು ಮನೇಲಿ ಕೊಡುವಂತ ವಿದ್ಯೆ ಆಗಿರ್ಬೋದು, ಅದು ಆ ಗೌರವದಿಂದ ಕೂಡಿತ್ತಪ್ಪ ಅಂತಂದ್ರೆ ಅವ್ರು ಯಾವತ್ತೂ
ಬೆಳೆಯೋದಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳ್ತೀವಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ. ಸೊ ಹಾಗಾಗಿ ಮಕ್ಕಳಿಗೆ ನಾವು ಆ ಒಂದು ಪ್ರಚೋದನೆ, ಆ ಒಂದು ಪುಷ್ಟೀಕರಣವನ್ನ ಮನೆಯಿಂದಲೇ ಶುರು ಮಾಡ್ಬೇಕಾಗತ್ತೆ. ಫಸ್ಟ್ ಟೀಚರ್ಸ್ ಪೋಷಕರು ಯಾವಾಗ್ಲೂ ಕೂಡ. ಯಾಕೆ ಅಂತಂದ್ರೆ ಆರಂಭಿಕ ಮತ್ತೆ ಅತ್ಯಂತ ಪ್ರಭಾವಶಾಲಿ ಏಜೆಂಟ್‌ಗಳು ಅಂತ ಕರಿತೀವಿ. ಮೂಲಭೂತ ಜೀವನ ಕೌಶಲ್ಯಗಳನ್ನ ಕಲಿಸ್ತೀವಿ, ಭಾವನಾತ್ಮಕ ತಳಹದಿಯನ್ನ ಒದಗಿಸ್ತೀವಿ. ಹೌದಲ್ವಾ? ಈಗ ತಂದೆ, ತಾಯಿಗಳು, ಅಣ್ಣ, ತಮ್ಮ, ತಂಗಿ ಈ ರೀತಿ ಒಂದು ಬಾಂಧವ್ಯಗಳು, ಅಜ್ಜ, ಅಜ್ಜಿ ಈ ರೀತಿ ಬಾಂಧವ್ಯಗಳು ಬೆಳೆಯುತ್ತೆ ಇಲ್ಲಿ. ಆರಂಭಿಕ ಬೇಸಿಕಲಿ ಮಗು ಭೂಮಿಗೆ ಬಂದ ತಕ್ಷಣ ನೋಡೋದೇ ತಾಯಿಯನ್ನ. ಸೊ ತಾಯಿಯ ಮೇಲೆ ನಂಬಿಕೆ ಪಡ್ಕೊಂಡು ನಂತರ ಸುತ್ತಮುತ್ತ ಇರುವಂತಹ ಎಲ್ಲಾ ಒಂದು ಸಂಬಂಧಗಳನ್ನ ಗೌರವಿಸುತ್ತೆ, ನಂಬುತ್ತೆ. ಇವೆಲ್ಲ ಪ್ರಭಾವಶಾಲಿ ಏಜೆಂಟ್‌ಗಳು. ಒಂದು ಏನಾದ್ರೂ ನಾವು ರಾಂಗ್ ಮಾಡಿದ್ವಿ ಮಕ್ಳಿಗೆ ಹೇಳೋದ್ರಲ್ಲಿ ಅಂತಂದಾಗ ಆಟೋಮೆಟಿಕಲಿ ಮಗು ಏನ್ ಮಾಡುತ್ತೆ, ದ್ವೇಷ, ಅಸೂಯೆ ಭಾವನೆಗಳನ್ನ ಬೆಳೆಸ್ಕೊಳ್ತಾ ಬರುತ್ತೆ. ಭಾವನೆಗಳು ಬಹಳ ಇಂಪಾರ್ಟೆಂಟ್. ಮಕ್ಕಳ ಮುಂದೆ ನೀವು ಯಾವುದೇ ರೀತಿಯಲ್ಲಿ ಪ್ರಚೋದಕ ಭಾವನೆಗಳನ್ನ ತೋರ್ಸಕ್ ಹೋಗ್ಬಾರ್ದು. ಮೂಲಭೂತ ಜೀವನ ಕೌಶಲ್ಯಗಳನ್ನ ಕಲಿಸ್ಬೇಕಾಗತ್ತೆ. ಬರೀ ಓದೋದಕ್ಕಷ್ಟೇ ಬಿಡೋದಲ್ಲ. ನಮ್ಮ ಲೈಫ್ ಹಿಸ್ಟ್ರಿ ಏನಿದೆ, ನಾವ್ ಹೆಂಗ್ ಬಂದ್ವಿ, ಏನಿಲ್ಲ, ನಮ್ಗೇನ್ ಅಗತ್ಯ ಇದೆ, ನಮ್ಗಿನ್ನು ಏನೆಲ್ಲ ಬೇಕಾಗಿದೆ, ನಾವ್ ಅದನ್ನ ಹೆಂಗ್ ಪಡ್ಕೊಳ್ಬೇಕು, ಅದಕ್ ಬೇಕಾಗಿರೋಂತ ದಾರಿಗಳೇನು, ಇದೆಲ್ಲದ್ರ ಬಗ್ಗೆನೂ ಕೂಡ ಮಕ್ಳಿಗೆ ತಿಳಿಸ್ತಾ ಇರ್ಬೇಕು, ಹೇಳ್ತಾ ಇರ್ಬೇಕು, ಅವ್ರಿಗೆ ಅನುಭವಗಳನ್ನ ಕೊಡ್ತಾ ಇರ್ಬೇಕಾಗತ್ತೆ. ಅದು ಪೋಷಕರ ಪಾತ್ರ. ಮೌಲ್ಯ ಪ್ರಸಾರಕರು ಕುಟುಂಬದಲ್ಲಿ ಕೂಡ ಹೌದಾ ಮೇಡಮ್ ಅಂತ ಅಂದ್ರೆ ಹೌದು. ನಾವೇನೆ ಅಲ್ವಾ, ನಿಮ್ ದೊಡ್ಡಪ್ಪ ಬಂದಿದ್ದಾರೆ ಕೈ ಮುಗಿಯಪ್ಪ, ನಿಮ್ ಚಿಕ್ಕಮ್ಮ ಬಂದಿದ್ದಾರೆ ಬಾ ಅನ್ನಪ್ಪ, ಯಾರಾದ್ರೂ ಬಂದ್ರೆ ನೀರ್ ಕೊಡಪ್ಪ, ಹಂಗೆ ಕಳ್ಸ್ಬೇಡ ಅಲ್ವಾ, ಮಾತಾಡ್ಬೇಕು ಅಂತ ಹೇಳ್ತೀವಿ. ಇವೆಲ್ಲ ವ್ಯಾಲ್ಯೂಸ್. ನಾವು ಕೆಲವೊಂದ್ ಮಕ್ಳಿಗೆ ಏನ್ ಮಾಡ್ತೀವಿ, ಯಾವುದೇ ವ್ಯಾಲ್ಯೂಸ್ ಗಳನ್ನ ಹೇಳ್ಕೊಡಲ್ಲ. ಹೇಳ್ಕೊಡದೆ ಇದ್ದಾಗ ಯಾರ್ ಬಂದ್ರೇನು, ಯಾರ್ ಬಿಟ್ರೆ ಅದು ಗೌರವಗಳು ಶುರುವಾಗ್ಬೇಕು. ಆಕ್ಚುಲಿ ಥೆರಟಿಕಲಿ ಅಂತಲ್ಲ, ಇನ್ ಪ್ರಾಕ್ಟಿಕಲ್ ವೇ ನಾವ್ ಮಕ್ಳಿಗೆ ಅದನ್ನೆಲ್ಲ ಕಲಿಸ್ಬೇಕಾಗತ್ತೆ. ಸೊ ಅದರಿಂದ ನನಗೇನು ಪ್ರಯೋಜನ ಅಥವಾ ನನ್ ಮಕ್ಳಿಗೇನು ಪ್ರಯೋಜನ ಅನ್ನೋದ್ಕಿಂತಲೂ ಕೂಡ ಒಂದು ವಿನಯತೆ ಬಹಳ ಇಂಪಾರ್ಟೆಂಟ್. ಮೊದ್ಲೇ ಹೇಳ್ತೀವಿ ನಾವು, ವಿದ್ಯೆಗಿಂತ ವಿನಯ ಬಹಳ ಮುಖ್ಯ ಅಂತ ಹೇಳಿ ಅಲ್ವಾ. ವಿದ್ಯೆ ಒಂದ್ ಸ್ಟೆಪ್ ಕೆಳಗಡೆ ಆದ್ರೂ ಪರವಾಗಿಲ್ಲ, ವಿನಯತೆ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಅದು ನಮಗೆ ಕಲ್ಸಂತ ಇದು ಅವಕಾಶ ಇದ್ದಾಗ ನಾವ್ ಅದನ್ನ ಏನ್ ಮಾಡ್ಬಾರ್ದು, ಮಿಸ್ ಮಾಡ್ಕೋಬಾರ್ದು. ಭಾವನಾತ್ಮಕ ಬೆಂಬಲ ನೋಡಿ, ನಾವು ಮಕ್ಕಳಿಗೆ ಬರೀ ನಾವು ತಿಳಿಸ್ಕೊಡೋದಷ್ಟೇ ಇಲ್ಲ, ಅವರಿಗೆ ಭಾವನಾತ್ಮಕ ಬೆಂಬಲ ಇರುತ್ತೆ. ಪ್ರೀತಿ, ಭದ್ರತೆ, ಸೇಫ್ಟಿ ಇರುತ್ತೆ. ನಮ್ಮ ಅಪ್ಪ ಅಮ್ಮ ಇದ್ದಾರೆ, ನಮ್ಮ ಅಜ್ಜ ಅಜ್ಜಿ ಇದ್ದಾರೆ, ನನಗೊಂದ್ ಮನೆ ಇದೆ, ನನ್ ತಂಗಿ ಇದ್ದಾಳೆ, ನಮ್ಮ ಅಕ್ಕ ಇದ್ದಾರೆ. ಸೊ ಈ ರೀತಿ ಒಂದು ಭದ್ರತೆಯನ್ನ ಒದಗಿಸ್ತೀವಿ ನಾವು. ಸ್ವಾಭಿಮಾನ, ಆತ್ಮವಿಶ್ವಾಸವನ್ನ ನಿರ್ಮಾಣ ಆಗ್ತದೆ. ಭಾವನೆಗಳನ್ನ ನಿರ್ವಹಣೆ ಮಾಡ್ಲಿಕ್ಕೆ ಸಹಾಯ ಮಾಡ್ತಾರೆ. ಯಾಕಂದ್ರೆ ಸುತ್ತು ಎಲ್ಲರೂ ಇರ್ತಾರೆ. ಎಲ್ರು ಇದ್ದಾಗ ಮಗು ಒಂದೇ ಸಫರ್ ಮಾಡೋ ಅಗತ್ಯ ಇರಲ್ಲ ಅಲ್ವೇನ್ರಿ. ಸೊ ಯೂಶ್ವಲಿ ಏನ್ ಮಾಡುತ್ತೆ, ಎಲ್ಲರ ಜೊತೆಗೂ ತನ್ನ ಭಾವನೆಗಳನ್ನ ಹಂಚ್ಕೊಳ್ಳುತ್ತೆ, ಹಗುರ ಮಾಡ್ಕೊಳ್ಳುತ್ತೆ ಅಲ್ವಾ. ಯಾರು ಇಲ್ದೇ ಇದ್ದಾಗ ಕಷ್ಟ, ಬಟ್ ಎಲ್ಲರೂ ಇದ್ದಾಗ ಮಗುವಿಗೆ ಕಷ್ಟ ಅಂತ ಅನ್ಸಲ್ಲ. ಎಮೋಷನಲ್ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್. ಪ್ರೊವೈಡ್ ಸೆಕ್ಯೂರಿಟಿ ಅಂಡ್ ಲವ್, ಬಿಲ್ಡ್ ಸೆಲ್ಫ್ ಎಸ್ಟೀಮ್ ಅಂಡ್ ಕಾನ್ಫಿಡೆನ್ಸ್, ಹೆಲ್ಪ್ ಮ್ಯಾನೇಜ್ ಎಮೋಷನ್ಸ್. ಅವ್ರವ್ರ ಎಮೋಷನ್ಸ್ ಗಳನ್ನ ಮ್ಯಾನೇಜ್ ಮಾಡೋದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋಣ, ಸೋಷಿಯಲೈಸೇಷನ್ ಪ್ಯಾಟ್ರನ್ಸ್. ನೋಡಿ, ಸೋಷಿಯಲೈಸೇಷನ್ ಪ್ಯಾಟ್ರನ್ಸ್ ಅಂತ ಬಂದಾಗ ಏನಿದು, ಸಾಮಾಜೀಕರಣದ ಮಾದರಿಗಳು. ಅಧಿಕಾರಶಾಹಿ, ಅನುಮತಿಸುವ, ಅಧಿಕೃತ, ನಿರ್ಲಕ್ಷಿತ ಅಂತ ಇದೆ. ಕಟ್ಟುನಿಟ್ಟಾದ, ನಿಯಮ ಆಧಾರಿತ, ಮೃದು ಮತ್ತೆ ಹೊಂದಿಕೊಳ್ಳುವ, ಸಮತೋಲಿತ ಮತ್ತೆ ತರ್ಕಯುಕ್ತ, ತೊಡಗಿಸದ. ನೋಡಿ, ಇಲ್ಲಿ ಸಾಮಾಜೀಕರಣದ ಮಾದರಿಗಳು ಅಂತ ಬಂದಾಗ ಇಲ್ಲಿ ಕಟ್ಟುನಿಟ್ಟಾದ, ನಿಯಮ ಆಧಾರಿತವಾಗಿರ್ತಕ್ಕಂಥ ವಿಷಯಗಳು. ಈಗ ನಾವು ಕುಟುಂಬ ಅಂತ ಬಂದ ತಕ್ಷಣ ಎಲ್ಲದಕ್ಕೂ ಕೂಡ ನಡೆಯುತ್ತೆ, ಓಡುತ್ತೆ ಅಂತ ಹೇಳಿ ಬಿಡಬಾರ್ದು. ಕೆಲವೊಂದನ್ನ ನಾವು ಡಿಸಿಪ್ಲೈನ್ ಅಲ್ಲಿ ಬೆಳೆಸ್ಬೇಕಾಗತ್ತೆ, ಕೆಲವೊಂದನ್ನ ಕಲಿಸ್ಬೇಕಾಗತ್ತೆ, ಕೆಲವೊಂದು ನೀತಿ ನಿಯಮಗಳು ಬೇಕಾಗತ್ತೆ. ಹಂಗಂತೇಳಿ ಎಲ್ಲಾ ಸಂದರ್ಭದಲ್ಲೂ ಕೂಡ ನಾವು ಅಧಿಕಾರಶಾಹಿಗಳಾಗೆ ವರ್ತನೆ ಮಾಡಕ್ ಆಗಲ್ಲ. ಕೆಲವೊಂದನ್ನ ಒಪ್ಕೊಳ್ಬೇಕು, ಕೆಲವೊಂದನ್ನ ಹೊಂದಾಣಿಕೆ ಮಾಡ್ಕೋಬೇಕು, ಕೆಲವೊಂದನ್ನ ನಿಧಾನಕ್ಕೆ ಹ್ಯಾಂಡಲ್ ಕೂಡ ಮಾಡ್ಬೇಕು. ಸಮತೋಲಿತವಾಗಿರ್ಬೇಕು, ಅರ್ಥ ಆಯ್ತಾ, ತರ್ಕಯುಕ್ತವಾಗಿರ್ಬೇಕು. ಮತ್ತೆ ಕೆಲವೊಂದು ಈ ಅಸಭ್ಯ ವರ್ತನೆಗಳನ್ನ ನಾವು ನಿರ್ಲಕ್ಷಣೆ ಮಾಡ್ತಾ ಹೋಗ್ಬೇಕಾಗತ್ತೆ. ನೋಡಿ, ಅಥಾರಿಟೇರಿಯನ್, ಸೊ ಹಾಗೆ ಪರ್ಮಿಸಿವ್, ಅಥಾರಿಟೇಟಿವ್, ನೆಗ್ಲೆಕ್ಟ್ಫುಲ್ ಅಂತ ಇದೆ. ಇನ್ನು ಎಜುಕೇಶನಲ್ ಪಾರ್ಟ್ನರ್ಸ್ ಅಂತಂದಾಗ ಸಪೋರ್ಟ್ ಹೋಮ್ವರ್ಕ್ ಅಂಡ್ ಲರ್ನಿಂಗ್, ಅಟೆಂಡ್ ಸ್ಕೂಲ್ ಮೀಟಿಂಗ್ಸ್, ಮಾನಿಟರ್ ಅಕಾಡೆಮಿಕ್ ಪ್ರೋಗ್ರೆಸ್. ಯಾವಾಗ್ಲೂ ಕೂಡ ನಾವು ಮಕ್ಕಳಿಗೆ ಶೈಕ್ಷಣಿಕ ಒಂದು
ಭಾಗವಹಿಸುವವರಾಗಿರ್ಬೇಕು. ಮಕ್ಕಳ ಜೊತೆ ನಾವು ಕೂಡ ಕಮ್ಯುನಿಕೇಶನ್ ಅನ್ನ ಬೆಳೆಸ್ಬೇಕು. ಅವ್ರು ಏನ್ ಹೋಮ್‌ವರ್ಕ್ ಮಾಡ್ತಾ ಇದಾರೆ, ಸೊ ಏನ್ ಕಷ್ಟ ಇದೆ ಅವರಿಗೆ, ಏನ್ ಸಪೋರ್ಟ್ ಮಾಡ್ಬೋದು, ನಮ್ ಕಡೆಯಿಂದ ಏನೆಲ್ಲ ಸಪೋರ್ಟ್ ಸಿಗುತ್ತೆ ಅದನ್ನ ಅರ್ಥ ಮಾಡ್ಕೊಂಡು ಮಕ್ಳಿಗೆ ತಿಳಿಸ್ಕೊಡ್ಬೇಕಾಗತ್ತೆ. ಅಟೆಂಡ್ ಸ್ಕೂಲ್ ಮೀಟಿಂಗ್ಸ್, ಕೆಲವೊಂದ್ಸಲ ಮೀಟಿಂಗ್ಸ್ ಗಳನ್ನೆಲ್ಲ ಸ್ಕೂಲಲ್ಲಿ ಮಾಡಿರ್ತಾರೆ, ಹೋಗಿ ಅಟೆಂಡ್ ಆಗ್ಬೇಕು. ಆಕ್ಚುಲಿ ನಮ್ ಕಂಪ್ಲೇಂಟ್ಸ್ ಹೇಳೋದಕ್ಕೋ ಅಥವಾ ಮತ್ತೊಂದಕ್ಕೋ ಅದೆಲ್ಲ ಬಿಟ್ಟ ನಂತರದಲ್ಲಿ ಮಕ್ಕಳ ಎಮೋಷನ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಓ, ನಮ್ಮಮ್ಮ ಬಂದ್ರು, ನಮ್ಮ ಪಪ್ಪ ಬಂದ್ರು, ಈ ರೀತಿ ಫೀಲ್ ಮಾಡುತ್ತೆ ಮಗು. ಅವಾಗ ಒಂದು ರಿಲೀಫ್ ಅಂತ ಅಂತೀವಲ್ಲ, ಆ ರಿಲೀಫ್ ಮಕ್ಕಳಿಗೆ ಸಿಗ್ತಾ ಹೋಗುತ್ತೆ. ಮಾನಿಟರ್ ಅಕಾಡೆಮಿಕ್ ಪ್ರೋಗ್ರೆಸ್, ಅವಾಗವಾಗ ಮಾನಿಟರ್ ಪ್ರೋಸೆಸ್ ಅನ್ನ ನಾವು ಶೈಕ್ಷಣಿಕ ಪ್ರಗತಿಯನ್ನ ಮೇಲ್ವಿಚಾರಣೆ ಮಾಡ್ತಾ ಹೋಗ್ಬೇಕಾಗತ್ತೆ. ಇದು ಸಾಮಾಜಿಕರಣದ ಏಜೆಂಟ್ 2. ಮೂರನೇದ್ ಬರ್ತಾರೆ ಗೆಳೆಯರು. ಇವ್ರ ಬೆಂಬಲ ಅಂತೂ ಬಹಳ ಇರುತ್ತೆ ಅಲ್ವೇನ್ರಿ? ಯಾಕೆ ಅಂತಂದ್ರೆ ಎಲ್ಲ ಸಮವಯಸ್ಕರಿರ್ತಾರೆ. ಸಮಾನ ಸ್ಥಾನಮಾನ ಸಂಬಂಧಗಳು. ಸೊ ಇದರಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ ಗೊತ್ತಾ? ಸಮಾನರಾಗಿ ಸಂವಹನ ಮಾಡ್ಲಿಕ್ಕೆ ಕಲಿತಾರೆ, ಪರಸ್ಪರ ಸಂಬಂಧಗಳನ್ನ ಅಭಿವೃದ್ಧಿ ಪಡಿಸ್ತಾರೆ, ಸಹಕಾರ ಮತ್ತೆ ಸ್ಪರ್ಧೆನೂ ಕೂಡ ಇಲ್ಲಿ ಅಭ್ಯಾಸ ಮಾಡ್ತಾರೆ. ಅರ್ಥ ಆಯ್ತಾ? ಈಕ್ವಾಲಿಟಿ ಆಗಿರುತ್ತೆ, ಈಕ್ವಲ್ ಸ್ಟೇಟಸ್ ರಿಲೇಶನ್ಶಿಪ್ಸ್ ಅನ್ನ ಇಲ್ಲಿ ಬಿಲ್ಡ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಒಂದೇ ಏಜ್ನವರು, ಒಂದೇ ವಯಸ್ಕ ಮನಸ್ಥಿತಿ ಇರುವಂತಹ 2 ವ್ಯಕ್ತಿತ್ವಗಳನ್ನ ಸೇರಿಸಿದಾಗ ಆಟೋಮೆಟಿಕ್ ಫ್ರೆಂಡ್ಶಿಪ್ ತುಂಬಾ ಸ್ಟ್ರಾಂಗ್ ಆಗಿ ಬೆಳೀತಾ ಹೋಗುತ್ತೆ. ಲರ್ನ್ ಟು ಇಂಟ್ರಾಕ್ಟ್ ಆಸ್ ಈಕ್ವಲ್ಸ್, ಡೆವಲಪ್ ರೆಸಿಪ್ರೋಕಲ್ ರಿಲೇಶನ್ಶಿಪ್ಸ್, ಪ್ರಾಕ್ಟೀಸ್ ಕೋಆಪರೇಷನ್ ಅಂಡ್ ಕಾಂಪಿಟೇಷನ್ ಅಂಡ್ ಸೋಷಿಯಲ್ ಸ್ಕಿಲ್ಸ್ ಅಂಡ್ ಡೆವಲಪ್ಮೆಂಟ್. ಮಕ್ಕಳಲ್ಲಿ ಏನಾಗುತ್ತೆ ಅಂತಂದ್ರೆ ಸಾಮಾಜಿಕ ಕೌಶಲ್ಯಗಳು ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ ಎಲ್ಲಾ ವಿಚಾರಗಳನ್ನ ತಂದೆ ತಾಯಿಗಳ ಹತ್ರ, ಎಲ್ಲಾ ವಿಚಾರಗಳನ್ನ ಟೀಚರ್ಸ್ ಹತ್ರ ಹಂಚ್ಕೊಳಕ್ ಆಗಲ್ಲ. ಅವಾಗ ಏನ್ ಮಾಡ್ತಾರೆ, ಫ್ರೆಂಡ್ಸ್ ಸರ್ಕಲ್ ಬಹಳ ಎಫೆಕ್ಟಿವ್ ಆಗಿ ಪ್ರಭಾವ ಬೀರುವಂತ ಒಂದು ಸರ್ಕಲ್ ಅದು ಅಲ್ವಾ? ಅವ್ರ ಜೊತೆ ಹಂಚ್ಕೊಳ್ತಾರೆ, ಮತ್ತೆ ಅವ್ರ ಜೊತೆ ಬಹಳಷ್ಟು ಕ್ಲೋಸ್ ಆಗಿರೋದು ಅಂತ ಹೇಳ್ತೀವಲ್ಲ, ಕ್ಲೋಸ್ ಆಗಿರ್ತಾರೆ. ಮಾತುಕತೆ ಕೌಶಲ್ಯಗಳನ್ನ ಹೆಚ್ಚು ಅಭಿವೃದ್ಧಿ ಪಡಿಸ್ಕೊಳ್ತಾರೆ, ಸಂಘರ್ಷ ಪರಿಹಾರವನ್ನ ಕೂಡ ಅಭ್ಯಾಸ ಮಾಡ್ತಾರೆ. ತಮ್ಮನ್ನ ತಾವು ಗುರುತಿಸ್ಕೊಳ್ಳುವಂತ ಪ್ರಕ್ರಿಯೆನೂ ಕೂಡ ಇಲ್ಲಿ ಆಗತ್ತೆ. ವಿವಿಧ ಪಾತ್ರಗಳು, ಗುರುತುಗಳನ್ನ ಅನ್ವೇಷಣೆ ಮಾಡೋದ್ರ ಜೊತೆಗೆ ಪೋಷಕರಿಂದ ಸಂಪೂರ್ಣವಾಗಿ ಸ್ವತಂತ್ರವನ್ನ ಪಡ್ಕೊಳ್ತಾರೆ. ಇಲ್ಲಿ ಎಲ್ಲದ್ರ ಮೇಲೆ ಚಿಕ್ಕವರಿದ್ದಾಗಿಂದಲೂ ಕೂಡ ಪೋಷಕರ ಮೇಲೆ ಒಂದು ಡಿಸಿಷನ್ ಆಗಿರ್ಬೋದು, ಒಂದು ಏನಂತ ಹೇಳ್ತೀವಿ, ಯಾವುದೇ ರೀತಿ ಕೆಲಸಗಳನ್ನ ಮಾಡುವಾಗ ಅವ್ರ ಪರ್ಮಿಷನ್ ಅನ್ನ ಜಾಸ್ತಿ ಕೇಳ್ತಾ ಇರ್ತಾರೆ, ಡಿಪೆಂಡೆಂಟ್ ಆಗಿರ್ತಾರೆ. ನಂತರದಲ್ಲಿ ಯಾವಾಗ ಈ ಗೆಳೆಯರ ಸಹವಾಸದ ನಂತರ ಏನಾಗಿರುತ್ತೆ, ಸಂಪೂರ್ಣವಾಗಿ ಅವರು ಇಂಡಿಪೆಂಡೆಂಟ್ ಆಗಿ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಜೊತೆಗೆ ಸೆಲ್ಫ್ ಕಾನ್ಸೆಪ್ಚುವಲ್ ಲರ್ನಿಂಗ್ ಅನ್ನ ಮಾಡ್ಕೊಳ್ತಾರೆ. ಏನಾಗ್ಬೋದು, ಹಿಂಗಾದ್ರೆ ಏನಾಗತ್ತೆ, ಹಾಗಾದ್ರೆ ಏನಾಗತ್ತೆ, ಸೊ ನಾನು ಯಾವ ರೀತಿ ಇಲ್ಲಿ ಮಾಡ್ಬೇಕು, ಅದೆಲ್ಲದ್ರ ಬಗ್ಗೆನೂ ಅರ್ಥ ಆಗ್ತಾ ಹೋಗುತ್ತೆ. ಎಕ್ಸ್ಪ್ಲೋರ್ ಡಿಫರೆಂಟ್ ರೋಲ್ಸ್ ಅಂಡ್ ಐಡೆಂಟಿಟೀಸ್, ಗೇನ್ ಇಂಡಿಪೆಂಡೆನ್ಸ್ ಫ್ರಮ್ ಪೇರೆಂಟ್ಸ್, ಡೆವಲಪ್ ಸೆಲ್ಫ್ ಕಾನ್ಸೆಪ್ಟ್. ಬಹಳ ಇಂಪಾರ್ಟೆಂಟ್ ಅಲ್ವಾ? ಡಿಪೆಂಡ್ ಆಗ್ಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಆಕ್ಚುಲಿ ಕೆಲವೊಂದು ಡಿಸಿಷನ್ಸ್ ಗಳಲ್ಲಿ ಡಿಪೆಂಡೆನ್ಸಿಯನ್ನ ತೋರಿಸ್ಲೇಬೇಕಾಗತ್ತೆ. ಎಲ್ಲದರಲ್ಲೂ ಕೂಡ ಇಂಡಿಪೆಂಡೆಂಟ್ ಆಗಿ ನಾನು ಬದುಕ್ತೀನಿ ಅಂತಂದ್ರೆ ಸ್ವಲ್ಪ ಕಷ್ಟನೇ ಮಕ್ಕಳಿಗೆ. ಬಿಹೇವಿಯರ್ ಇನ್ಫ್ಲುಯೆನ್ಸ್ ಹೇಗೆ ಅಂತಂದ್ರೆ, ಒಬ್ಬ ಫ್ರೆಂಡ್ ಇದ್ದಾನೆ ಅಂತಂದ್ರೆ ಅವನ ನಡವಳಿಕೆ ಪ್ರಭಾವ ಜಾಸ್ತಿ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಅವನು ಒಳ್ಳೆನಿದ್ದ ಅಂತಂದ್ರೆ ಇವನು ಕೂಡ ಒಳ್ಳೆನಿರ್ತಾನೆ, ಅವ್ನು ಕೆಟ್ಟವನಿದ್ದ ಅಂತಂದ್ರೆ ಇವನು ಕೂಡ ಕೆಟ್ಟವನಾಗ್ತಾನೆ. ಅದಕ್ಕೆ ಹೇಳ್ತಾರೆ ಬಸವಣ್ಣನವರು, ಸಜ್ಜನರ ಸಂಘವಾದ ಹೆಜ್ಜೆನು ಸವಿದಂತೆ ಅಂತ. ಸಜ್ಜನರ ಸಂಘ ಮಾಡಿದಾಗ ಧನಾತ್ಮಕ ಪ್ರಭಾವಗಳು ಜಾಸ್ತಿ ಬೀರುತ್ತೆ. ಅದೇ ದುರ್ಜನರ ಸಂಘ ಮಾಡಿದಾಗ ಏನಾಗುತ್ತೆ, ಋಣಾತ್ಮಕ ಪ್ರಭಾವಗಳು ಜಾಸ್ತಿ ಇರುತ್ತೆ. ಆಮೇಲೆ ಅವರು ಬಹಳ ಇಂಪ್ಯಾಕ್ಟ್ ಆಗಿರ್ತೀವಿ, ಬಹಳ ಇನ್ಫ್ಲೂಯೆನ್ಸ್ಡ್ ಆಗಿರ್ತೀವಿ ಸ್ನೇಹಿತರ ಜೊತೆ ಜಾಸ್ತಿ ಬೆರಿತಾ ಹೋದ್ವಿ ಅಂತಂದ್ರೆ. ಸೊ ಗೆಳೆಯರ ಒತ್ತಡದ ಪರಿಣಾಮಗಳು ಬೀರುತ್ತೆ. ಫ್ಯಾಷನ್, ಭಾಷೆ ಮತ್ತು ಪ್ರವೃತ್ತಿಗಳೆಲ್ಲವೂ ಕೂಡ ಇನ್ಫ್ಲೂಯೆನ್ಸ್ಡ್ ಆಗ್ತಾ ಹೋಗುತ್ತೆ. ಇನ್ನ ಭಾವನಾತ್ಮಕ ಬೆಂಬಲ, ಸಹವಾಸವನ್ನ ಒದಗಿಸ್ತಾರೆ, ಅವ್ರ ಜೊತೆ ತುಂಬಾ ಮಿಂಗಲ್ ಆಗ್ತೀವಿ, ಸಮಾನ ಅನುಭವಗಳಿರತ್ತೆ, ಒತ್ತಡ ಮತ್ತೆ ಆತಂಕವನ್ನ ಕೂಡ ಅವರು ಕಡಿಮೆ ಮಾಡ್ತಾರೆ. ಸೊ ಇದೇನಪ್ಪಾ ಅಂತಂದ್ರೆ ನಮ್ಮ ಒಂದು ಗೆಳೆಯರ ಗುಂಪಿನ ಸಹವಾಸ. ಸೊ ಇದು ಸಾಮಾಜೀಕರಣದ ಏಜೆಂಟ್ಗಳಲ್ಲಿ 3ನೇ ಏಜೆಂಟ್ ಆಗಿರುತ್ತೆ. ನೆಕ್ಸ್ಟ್ ಬರುವಂತದ್ದು ರೋಲ್ ಆಫ್ ಜೆಂಡರ್, ಸೋಷಿಯಲ್ ಗ್ರೂಪ್ ಅಂಡ್ ಸ್ಕೂಲ್ ಕಲ್ಚರ್ ಅಂತ ಇದೆ. ಆಕ್ಚುಲಿ ಇದೆಲ್ಲ ಒಂದೇ ಪ್ಯಾಟರ್ನ್ ಅಲ್ಲಿ ಬರುತ್ತೆ, ಆದ್ರೆ ನೆನ್ಪಿಟ್ಕೊಳ್ಳಿ ಅಷ್ಟೇ. ಲಿಂಗದ ಪಾತ್ರ ಅಂತ ಬರುತ್ತೆ, ಜೆಂಡರ್ ಸೋಷಿಯಲೈಸೇಷನ್ ಅಂತ. ರೋಲ್ ಆಫ್ ಜೆಂಡರ್ ಅಂತಂದಾಗ ಈ ನೀವೇನು ಲಿಂಗ ಓದ್ತೀರಿ ಅಥವಾ ಲಿಂಗದ ಪಾತ್ರದ ಬಗ್ಗೆ ನೀವು ಓದ್ತೀರಿ, ಅದು ಕೂಡ ಇಲ್ಲಿ ಬಂದ್ಬಿಡತ್ತೆ. ಲಿಂಗ ಸಾಮಾಜೀಕರಣದಲ್ಲಿ ಫಸ್ಟ್
ಸ್ಟಿರಿಯೋಟೈಪ್ಸ್ ಅಂತ ಬರುತ್ತೆ, ಜೆಂಡರ್ ಸ್ಟಿರಿಯೋಟೈಪ್ಸ್ ಅಂತ ಹೇಳಿ. ಸಾಂಪ್ರದಾಯಿಕ ನಿರೀಕ್ಷೆಗಳು, ಹುಡುಗರು ಬಲಶಾಲಿ, ಹುಡುಗಿಯರು ಸೌಮ್ಯ. ಯೂಶ್ವಲಿ ಏನಾಗ್ಬಿಡುತ್ತೆ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಹುಡುಗರು ತುಂಬಾ ಸ್ಟ್ರಾಂಗು, ಹುಡುಗಿಯರಿಗೆ ಏನಾಗುತ್ತೆ ಜೆಂಟಲ್ ಆಗಿರ್ತಾರೆ, ತುಂಬಾ ಸ್ಟ್ರಾಂಗ್ ಆಗಿ ಕೆಲಸ ಮಾಡಕ್ ಆಗಲ್ಲ, ಈ ತರ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಅದನ್ನ ಜೆಂಡರ್ ಸ್ಟಿರಿಯೋಟೈಪ್ಸ್ ಅಂತ ಹೇಳ್ತೀವಿ. ಜೆಂಡರ್ ಸ್ಪೆಸಿಫಿಕ್ ಟಾಯ್ಸ್ ಅಂಡ್ ಆಕ್ಟಿವಿಟೀಸ್, ಗಂಡ್ ಮಕ್ಳು ಕ್ರಿಕೆಟ್ ಆಡ್ಬೇಕು, ಹೆಣ್ಮಕ್ಳು ಕುಂಟೆಬಿಲ್ಲೆನೆ ಆಡ್ಬೇಕು, ಈ ತರ ಮೊದ್ಲಿಂದಲೂ ಕೂಡ ಬಂದಂತಹ ಥಾಟ್ ಇದು. ಕರಿಯರ್ ಸ್ಟಿರಿಯೋಟೈಪ್ಸ್, ಈಗ ಡಾಕ್ಟರ್ಗಳು ಈಗ ಎಲ್ಲ ಉಲ್ಟಾ ಆಗಿದೆ ಕೇಸ್, ಆದ್ರೂ ಕೂಡ ನಮ್ಮ ಸಮಾಜ ನಿರೀಕ್ಷೆ ಮಾಡೋದು ಹೀಗೆ. ವೃತ್ತಿ ಸ್ಟಿರಿಯೋಟೈಪ್ಗಳು ಅಂತ ಬಂದಾಗ ಯಾವುದೇ ವೃತ್ತಿಯಲ್ಲಿ, ಫಾರ್ ಎಕ್ಸಾಂಪಲ್ ಸೇನೆಯನ್ನ ಸೇರೋದು ಹೆಣ್ಮಕ್ಳು ತುಂಬಾ ಕಡಿಮೆ, ಅಲ್ಲಿ ಗಂಡ್ಮಕ್ಳ ಪ್ರಭಾವನೆ ಜಾಸ್ತಿ ಇದೆ. ಸೊ ಈ ರೀತಿ ಎಕ್ಸ್ಪೆಕ್ಟೇಷನ್ಸ್ ಅಂತ ಬಂದಾಗ ಈ ತರ ಡಿವೈಡ್ ಆಗ್ತಾ ಹೋಗುತ್ತೆ. ಶಿಕ್ಷಣದ ಮೇಲೆ ಪ್ರಭಾವ ಬೀರುತ್ತಾ ಇದು? ಹೌದು, ಬಿದ್ದಿದೆ. ವಿಷಯ ಆದ್ಯತೆಗಳು, ಹುಡುಗರಿಗೆ ವಿಜ್ಞಾನ, ಹುಡುಗಿಯರಿಗೆ ಕಲೆ, ಈ ರೀತಿಯಾದಂತ ಎಕ್ಸ್ಪೆಕ್ಟೇಷನ್ಸ್ ಗಳಿದೆ. ಕ್ರೀಡೆ ಮತ್ತು ಚಟುವಟಿಕೆಗಳಲ್ಲಿ ಭಾಗವಹಿಸೋದು, ನಾಯಕತ್ವದ ಅವಕಾಶ, ಶೈಕ್ಷಣಿಕ ನಿರೀಕ್ಷೆಗಳು. ಸೊ ಇವೆಲ್ಲವೂ ಕೂಡ ಶಿಕ್ಷಣದ ಮೇಲೆ ಪರಿಣಾಮವನ್ನ ಬೀರುವಂತ ಅಂಶಗಳು. ಸಬ್ಜೆಕ್ಟ್ ಪ್ರಿಫರೆನ್ಸಸ್, ಸೈನ್ಸ್ ಫಾರ್ ಬಾಯ್ಸ್, ಆರ್ಟ್ಸ್ ಫಾರ್ ಗರ್ಲ್ಸ್ ಅಂತ ಇದೆ. ಪಾರ್ಟಿಸಿಪೇಷನ್ ಇನ್ ಸ್ಪೋರ್ಟ್ಸ್ ಅಂಡ್ ಆಕ್ಟಿವಿಟೀಸ್, ಲೀಡರ್ಶಿಪ್ ಅಪಾರ್ಚುನಿಟೀಸ್, ಅಕಾಡೆಮಿಕ್ ಎಕ್ಸ್ಪೆಕ್ಟೇಷನ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಟೀಚರ್ಸ್ ರೋಲ್ ಏನು ಜೆಂಡರ್ ಇದರಲ್ಲಿ? ಶಿಕ್ಷಕರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಿಮಗೆ ಕಂಪಲ್ಸರಿ ಈ ಕಾನ್ಸೆಪ್ಟ್ ಮೇಲೆ ಒಂದ್ ಕ್ವಶನ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಜೆಂಡರ್ ಒಂದು ಪಾತ್ರದ ಮೇಲೆ ಕಂಪಲ್ಸರಿ ಕೇಳ್ತಾರೆ. ಬೋಧನೆಯಲ್ಲಿ ಲಿಂಗ ಪಕ್ಷಪಾತವನ್ನ ತಪ್ಪಿಸ್ಬೇಕಾಗತ್ತೆ, ಎಲ್ರಿಗೂ ಕೂಡ ಸಮಾನ ಅವಕಾಶವನ್ನ ಕೊಡ್ಬೇಕು, ಸ್ಟಿರಿಯೋಟೈಪ್ ಗಳನ್ನ ಸವಾಲ್ ಮಾಡ್ಬೇಕು. ಸ್ಟಿರಿಯೋಟೈಪ್ ಗಳಂದ್ರೆ ಗೊತ್ತಾಯ್ತಾ? ಅವರವರ ಪಾತ್ರಗಳು, ಈ ಗಂಡ್ಮಕ್ಳು ಇದೇ ಆಗ್ಬೇಕು, ಹೆಣ್ಮಕ್ಳು ಇದೇ ಆಗ್ಬೇಕು ಅಂತ ಹೇಳಿ ನಾವೇನ್ ಗುರ್ತಿಸ್ತೀವಿ, ಸೊ ಅದು ಸ್ಟಿರಿಯೋಟೈಪ್ಸ್ ಅಂತ ಹೇಳಿ ಕರೆದ್ರಿ. ಯಾಕೆ ಹೆಣ್ಮಕ್ಳು ಇದ್ಯಾಕೆ ಆಗ್ಬಾರ್ದು? ಆಗ್ಬೋದಲ್ವಾ? ಆ ಒಂದು ಕೆಲಸದ ಮೇಲೆ ಆಸಕ್ತಿಯನ್ನ ಬೆರೆಸುವಂತ ಪ್ರಯತ್ನ ನೀವು ಮಾಡ್ಬೇಕಾಗತ್ತೆ. ಲಿಂಗ ತಟಸ್ಥ ಭಾಷೆಯನ್ನ ಉತ್ತೇಜಿಸಿ. ಫಾರ್ ಎಕ್ಸಾಂಪಲ್, ಈಗ ಚೇರ್ ಮ್ಯಾನ್ ಅನ್ನೋ ಬದಲಾಗಿ ಚೇರ್ ಪರ್ಸನ್ ಅಂತ ಬಳಕೆ ಮಾಡಿದಾಗ ಅಲ್ಲಿ ಲಿಂಗ ಸ್ಟಿರಿಯೋಟೈಪ್ಸ್ ಗಳೇ ಬರೋದಿಲ್ಲ. ಬರುತ್ತಾ? ಜೆಂಡರ್ ಬಯಾಸೇ ಬರೋದಿಲ್ಲ. ಯಾಕಂದ್ರೆ ಮ್ಯಾನ್ ಅಂತಂದಾಗ ಇಲ್ಲಿ ಹುಡುಗ ಅಂತ ಆಗ್ತೀವಿ, ವುಮನ್ ಅಂತಂದಾಗ ಮಹಿಳೆ ಅಂತ ಅರ್ಥ ಆಗತ್ತೆ, ಅದಕ್ಕೆ ಚೇರ್ ಪರ್ಸನ್ ಅಂತ ಅಂದ್ಬಿಟ್ಟಾಗ ಅಲ್ವಾ, ಆ ತರ ಭಾಷೆಯನ್ನ ಬಳಕೆ ಮಾಡಿ ಅಂತ ಹೇಳ್ತಾರೆ. ಲಿಂಗ ಸಮಾನತೆ ಕ್ರಮಗಳು ಅಂತಂದಾಗ ಎಲ್ಲಾ ಲಿಂಗಗಳಿಗೆ ಸಮಾನ ಅವಕಾಶಗಳು, ಪಠ್ಯಕ್ರಮದಲ್ಲಿ ಪ್ರಾತಿನಿಧ್ಯ, ಸುರಕ್ಷಿತ ಮತ್ತು ಸಮಾವೇಶಕ ಪರಿಸರ, ಲಿಂಗಾಧಾರಿತ ತಾರತಮ್ಯವನ್ನ ನಾವೇನ್ ಮಾಡ್ಬೇಕು? ಪರಿಹಾರವನ್ನ ಮಾಡ್ಬೇಕಾಗತ್ತೆ. ಅವಾಯ್ಡ್ ಜೆಂಡರ್ ಬಯಾಸ್ ಇನ್ ಟೀಚಿಂಗ್, ಎನ್ಕರೇಜ್ ಈಕ್ವಲ್ ಪಾರ್ಟಿಸಿಪೇಷನ್, ಚಾಲೆಂಜ್ ಸ್ಟಿರಿಯೋಟೈಪ್ಸ್, ಪ್ರಮೋಟ್ ಜೆಂಡರ್ ನ್ಯೂಟ್ರಲ್ ಲ್ಯಾಂಗ್ವೇಜ್. ಅಂಡ್ ಫೋರ್ತ್ ಒನ್ ಬಂದ್ಬಿಟ್ಟು ಜೆಂಡರ್ ಇಕ್ವಾಲಿಟಿ ಮೇಜರ್ಸ್ ಅಂತ ಬರುತ್ತೆ. ಈಕ್ವಲ್ ಅಪಾರ್ಚುನಿಟೀಸ್ ಫಾರ್ ಆಲ್ ಜೆಂಡರ್ಸ್, ಅದು ಯಾವುದೇ ಜೆಂಡರ್ ಆಗಿರ್ಬೋದು, ವಿ ಹ್ಯಾವ್ ಟು ಪ್ರೊವೈಡ್ ಈಕ್ವಲ್ ಅಪಾರ್ಚುನಿಟೀಸ್ ಫಾರ್ ಆಲ್. ರೆಪ್ರೆಸೆಂಟೇಷನ್ ಇನ್ ಕರಿಕ್ಯುಲಮ್, ಸೇಫ್ ಅಂಡ್ ಇನ್ಕ್ಲೂಸಿವ್ ಎನ್ವೈರನ್ಮೆಂಟ್, ಅಡ್ರೆಸ್ ಜೆಂಡರ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ ಅಂತ ಹೇಳಿ ಹೇಳ್ತೀವಿ. ಅರ್ಥ ಆಯ್ತಲ್ಲ ನಿಮ್ಗೆ? ಲಿಂಗ ಸಾಮಾಜಿಕರಣಕ್ಕೆ ಸಂಬಂಧಪಟ್ಟಂಗೆ ಇದಿಷ್ಟು ಆಯ್ತು. ರೋಲ್ ಆಫ್ ಸೋಷಿಯಲ್ ಗ್ರೂಪ್ ಅಂದ್ರೆ ಸಾಮಾಜಿಕ ಗುಂಪಿನ ಪಾತ್ರ ಏನು? ಏನ್ ಮೇಡಮ್ ಇದು ಅರ್ಥ ಆಗ್ಲಿಲ್ಲ ನಮ್ಗೆ ಅಂತಂದ್ರೆ, ಇಲ್ಲಿ ಸಾಮಾಜಿಕ ಶ್ರೇಣೀಕರಣದ ಪರಿಣಾಮ ಏನೆಲ್ಲ ಆಗುತ್ತೆ ಅದನ್ನ ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ಕ್ಯಾಸ್ಟ್ ಸಿಸ್ಟಮ್, ಇದು ಐತಿಹಾಸಿಕ ತಾರತಮ್ಯ. ಯಾಕೆ ಅಂತಂದ್ರೆ ಯೂಶುವಲಿ ಏನಾಗುತ್ತೆ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಶ್ರೇಣಿ ಇದೆ. ಶ್ರೇಣಿ ವ್ಯವಸ್ಥೆ ಅಂದ್ರೆ ಗೊತ್ತಾಗುತ್ತಲ್ಲ ನಿಮ್ಗೆ, ಇಲ್ಲಿ ಜಾತಿ ವ್ಯವಸ್ಥೆ ಮುಖ್ಯವಾಗಿ ಬರುವಂತದ್ದು. ಸಾಮಾಜಿಕ ಚಲನಶೀಲತೆ ಸವಾಲುಗಳು ಬರುತ್ತೆ, ಮೀಸಲಾತಿ ನೀತಿಗಳು, ಇವೆಲ್ಲವೂ ಕೂಡ ಈ ಸಾಮಾಜಿಕ ಶ್ರೇಣೀಕರಣದಲ್ಲಿ ಇನ್ವಾಲ್ವ್ ಆಗೋದು. ನೆಕ್ಸ್ಟ್ ಬರುವಂತದ್ದು ಆರ್ಥಿಕ ವರ್ಗ, ಸಂಪನ್ಮೂಲ ಲಭ್ಯತೆ, ಖಾಸಗಿ ವಿರುದ್ಧ ಸರ್ಕಾರಿ ಶಾಲೆಗಳು, ಶೈಕ್ಷಣಿಕ ಆಕಾಂಕ್ಷೆಗಳು, ಶಾಲೆ ಬಿಡುವಂತಹ ದರಗಳು. ಸೊ ಇವೆಲ್ಲವೂ ಕೂಡ ಆರ್ಥಿಕ ವರ್ಗಕ್ಕೆ ಸಂಬಂಧ ಪಡುವಂತಹ ಅಂಶಗಳು. ನೆಕ್ಸ್ಟ್ ಬರುತ್ತೆ ಧರ್ಮ ಮತ್ತು ಸಂಸ್ಕೃತಿ. ಧರ್ಮ ಮತ್ತೆ ಸಂಸ್ಕೃತಿ ಅಂತಂದಾಗ ಸಾಮಾಜಿಕರಣದಲ್ಲಿ ಏನಾಗುತ್ತೆ, ಸಾಂಸ್ಕೃತಿಕ ಆಚರಣೆಗಳು, ಹಬ್ಬಗಳಿರುತ್ತೆ. ಈ ಆಹಾರದ ಆದ್ಯತೆಗಳು, ಆದ್ಯತೆ ಅಂತಂದ್ರೆ ಅವರವರ ಇಷ್ಟಕ್ಕೆ ಸಂಬಂಧಪಟ್ಟಂತೆ. ಈಗ ನಾನು ವೆಜ್ ಆದ್ರೆ ನೀನ್ ನಾನ್ ವೆಜ್ ಇರು, ಅಥವಾ ನೀನೊಂದೇನೋ ತಿಂತೀಯ, ಅದು ನಿನಗ್ ಬಿಟ್ಟಂತ ವಿಚಾರ, ಅಲ್ಲಿ ನನ್ನ ಎಂಟ್ರಿ ಇರೋದಿಲ್ಲ. ಉಡುಗೆ ಸಂಹಿತೆಗಳು, ನೀನ್ ಇದೇ ಡ್ರೆಸ್ ಹಾಕೊಂಡ್ ಹೋಗ್ಬೇಕು, ನಾನು ಇದೇ ಸಾರಿ ಹಾಕೊಂಡ್ ಹೋಗ್ಬೇಕು ಅನ್ನೋ ಯಾವುದೇ ರೆಸ್ಟ್ರಿಕ್ಷನ್ಸ್ ಇರಬಾರ್ದು.
ಮೌಲ್ಯ ವ್ಯವಸ್ಥೆಗಳು ಇರ್ಬೇಕು. ಭಾಷಾ ಗುಂಪುಗಳು ಅಂದ್ರೆ ಮಾತೃಭಾಷೆ ವಿರುದ್ಧ ಬೋಧನಾ ಮಾಧ್ಯಮ. ಯಾವಾಗ್ಲೂ ಕೂಡ ಮಕ್ಳಿಗೆ ನಾವೇನ್ ಮಾಡ್ಬೇಕು, ನಮ್ಮ ಮಾತೃಭಾಷೆಯ ಜೊತೆಗೇನೆ ಮಕ್ಳಿಗೆ ನಾವು ಬೋಧನಾ ಮಾಧ್ಯಮ ಯಾವ್ದಿರುತ್ತೋ ಅದನ್ನ ತಿಳಿಸ್ಕೊಡ್ಬೇಕಾಗತ್ತೆ. ಅದನ್ನ ಆಪೋಸಿಟ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಬಾರ್ದು. ಆಮೇಲೆ ಇಲ್ಲಿ ಇನ್ನೊಂದು ಫೇಸ್ ಮಾಡ್ತಾ ಇರ್ತೀವಿ ನಾವು, ಬಹುಭಾಷಾ ಸವಾಲುಗಳು. ಅಂದ್ರೆ ಮಲ್ಟಿ ಲ್ಯಾಂಗ್ವೇಜ್ ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾ ಇರ್ತೀವಿ. ಬಟ್ ಅದನ್ನ ನಾವು ಮಾಡಬಾರ್ದು. ಆಕ್ಚುಲಿ ಏನಪ್ಪಾ ಅಂತಂದ್ರೆ ಅದೊಂದು ರೀತಿ ಸಂಪನ್ಮೂಲದ ರೀತಿಯಲ್ಲಿ ನಾವು ಅದನ್ನ ಬಳಕೆ ಮಾಡ್ಬೇಕು. ಅರ್ಥ ಆಯ್ತಾ? ಸೊ ಇದಿಷ್ಟು ಯಾವ್ದ್ರ ಬಗ್ಗೆ ಅಂತಂದ್ರೆ ಸಾಮಾಜಿಕ ಶ್ರೇಣೀಕರಣದ ಪರಿಣಾಮ. ಸಾಮಾಜಿಕ ಶ್ರೇಣೀಕರಣ ಮಾಡಿದಾಗ, ಸ್ಟ್ರಾಟಿಫಿಕೇಶನ್ ಮಾಡಿದಾಗ ಏನೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಕ್ಯಾಸ್ಟ್ ಸಿಸ್ಟಮ್, ಎಕನಾಮಿಕ್ ಕ್ಲಾಸ್ ಇವೆಲ್ಲ ಹುಟ್ಕೊಳ್ಳುತ್ತೆ. ರಿಲಿಜಿಯನ್ ಅಂಡ್ ಕಲ್ಚರ್ ಇದು ಹುಟ್ಕೊಳ್ತು. ಅಂಡ್ ನೆಕ್ಸ್ಟ್ ಲ್ಯಾಂಗ್ವೇಜ್ ಗ್ರೂಪ್ಸ್ ಗಳು ಕೂಡ ಹುಟ್ಕೊಳ್ಳುತ್ತೆ. ಈ ತರ ಆಗ್ಬಾರ್ದು. ಟೀಚರ್ ರೆಸ್ಪಾನ್ಸಿಬಿಲಿಟೀಸ್ ಏನು ಹಾಗಾದ್ರೆ? ರೆಕಗ್ನೈಸ್ ಸೋಷಿಯಲ್ ಡೈವರ್ಸಿಟಿ. ಫಸ್ಟ್ ಯು ಹ್ಯಾವ್ ಟು ರೆಕಗ್ನೈಸ್ ದ ಸೋಷಿಯಲ್ ಡೈವರ್ಸಿಟಿ. ಅಂದ್ರೆ ಸಾಮಾಜಿಕ ವೈವಿಧ್ಯತೆಯನ್ನ ನಾವು ಫಸ್ಟ್ ಗುರುತಿಸ್ಬೇಕು. ಯಾವ್ಯಾವ ಮಕ್ಕಳಲ್ಲಿ ಯಾವ್ಯಾವ ರೀತಿ ಇದೆ, ಮಕ್ಳು ಎಷ್ಟು ಇಲ್ಲಿ ಇಂಟ್ರೋವರ್ಟ್ ಆಗಿರ್ತಾರೆ, ಎಕ್ಸ್ಟ್ರೋವರ್ಟ್ ಎಷ್ಟಿದ್ದಾರೆ, ಆಮೇಲೆ ಅಂತರ್ಮುಖಿಗಳ್ಯಾರು, ಬಹಿರ್ಮುಖಿಗಳ್ಯಾರು, ಅವರ ವೈವಿಧ್ಯತೆಗಳನ್ನ ಫಸ್ಟ್ ನಾವೇನ್ ಮಾಡ್ಬೇಕು, ರೆಕಗ್ನೈಸ್ಡ್ ಮಾಡ್ಬೇಕು. ಆಮೇಲೆ ತಾರತಮ್ಯಗಳನ್ನ ತಪ್ಪಿಸ್ಬೇಕು. ಸಮಾವೇಶಕ ತರಗತಿಗಳನ್ನ ರಚಿಸ್ಬೇಕಾಗತ್ತೆ. ಎಲ್ಲಾ ಸಂಸ್ಕೃತಿಗಳಿಗೆ ಆದ್ಯತೆಯನ್ನ ಕೊಡೋದ್ರ ಜೊತೆಗೆ ಸಮಾನ ಅವಕಾಶಗಳನ್ನ ಕೊಡ್ಬೇಕಾಗತ್ತೆ. ಇದು ಏನಪ್ಪಾ ಅಂತಂದ್ರೆ ಶಿಕ್ಷಕರ ಜವಾಬ್ದಾರಿಗಳು. ಯಾವಾಗ ಅಂತಂದಾಗ ಸಾಮಾಜಿಕ ಒಂದು ಗುಂಪಿನ ಪಾತ್ರ ಅಂತ ಏನ್ ಬರುತ್ತೆ, ರೋಲ್ ಆಫ್ ಸೋಷಿಯಲ್ ಗ್ರೂಪ್ ಅಂತ ಏನ್ ಹೇಳ್ತೀವಿ, ಅಲ್ಲಿ ಶಿಕ್ಷಕರ ನಿರ್ವಹಣೆ ಮಾಡ್ಬೇಕಾಗಿರುವಂತ ಪಾತ್ರ ಇದಿಷ್ಟು. ಅರ್ಥ ಆಯ್ತಲ್ವಾ ನಿಮಗೆ? ಅಂಡ್ ಇದು ಕೂಡ ಹಂಗೇನೆ ಪೂರ್ತಿ ಶಾಲಾ ಸಂಸ್ಕೃತಿಯ ಪಾತ್ರ ಹೇಗಿರುತ್ತೆ ಅಂತಂದ್ರೆ ಅದ್ರ ಬಗ್ಗೆನೆ ಕೊಟ್ಟಿದ್ದಾರೆ. ವ್ಯಾಲ್ಯೂ ಎಜುಕೇಶನ್, ಭೌತಿಕ ಪರಿಸರ, ಸಾಮಾಜಿಕ ಪರಿಸರ, ಮಕ್ಳಿಗೆ ಯಾವ ರೀತಿ ಬೆಳೆಸ್ಬೇಕು, ಯಾವ ರೀತಿ ಕೊಡ್ಬೇಕು ಅಂತ ಹೇಳಿ ನಾ ಇದು ಕಂಪ್ಲೀಟ್ ಆಗಿ ನೋಟ್ಸ್ ಕೊಟ್ಬಿಡ್ತೀನಿ, ಓದ್ಕೊಂಬಿಡಿ. ನಾವೇನ್ ವ್ಯಾಲ್ಯೂ ಎಜುಕೇಶನ್ ಅಂತ ಓದ್ತೀವಿ, ಆ ವ್ಯಾಲ್ಯೂ ಎಜುಕೇಶನ್ ಗೆ ಸಂಬಂಧಪಟ್ಟಂತ ಮಾಹಿತಿನೂ ಕೂಡ ಇದ್ರಲ್ಲೇ ಸಿಕ್ಬಿಡುತ್ತೆ. ಅರ್ಥ ಆಯ್ತಾ? ಅರ್ಥ ಮಾಡ್ಕೊಂಡು ನೀಟಾಗಿ ಇದು ಕೊಟ್ಟಿರುವಂತಹ ನೋಟ್ಸ್ ಅನ್ನ ಡೀಟೇಲ್ ಆಗಿ ಓದ್ಕೊಂಡ್ಬಿಟ್ರಿ ಅಂತಂದ್ರೆ ಮುಗೀತು. ಇಲ್ಲಿಗೆ ಇದು ಸೋಷಲೈಸೇಷನ್ ಅನ್ನೋ ಒಂದು ಟಾಪಿಕ್ ಕಂಪ್ಲೀಟ್ ಆಗಿ ಕವರ್ ಆಗುತ್ತೆ. ಸರಿನಾ? ಎಸ್, ಅದಲ್ದಂಗೆನೆ ಇಲ್ಲಿ ಕೆಲವೊಂದು ಕ್ರಮಗಳನ್ನ ಕೂಡ ತಂದಿದ್ದಾರೆ. ಸೋಷಲೈಸೇಷನ್ಗೆ ಅಡ್ಡಿ ಇರ್ತಕ್ಕಂತಹ ಕ್ರಮಗಳು ಯಾವ್ಯಾವು, ಕಲಿಕೆಯ ಅವಕಾಶಗಳನ್ನ, ಸಮಾನ ಅವಕಾಶಗಳನ್ನ ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಯಾವೆಲ್ಲ ಆಕ್ಟ್ಸ್ ಗಳನ್ನ ತಗೊಂಬಂದಿದ್ದಾರೆ ಅದನ್ನು ಕೂಡ ಕೊಟ್ಟಿದ್ದಾರೆ. ನೋಡ್ಕೊಳ್ರಿ. ಇಲ್ಲ ಅಂತಂದ್ರೆ ನಾನು ನಾಳೆ ತರಗತಿಯಲ್ಲಿ ಇದನ್ನ ಮತ್ತೆ ತಿಳಿಸ್ತೀನಿ. RTE ಆಕ್ಟ್, ಶಿಕ್ಷಣದ ಹಕ್ಕು ಕಾಯ್ದೆ ಆಗಿರ್ಬೋದು, ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ಆಗಿರ್ಬೋದು, ಆಮೇಲೆ ಇವೆಲ್ಲವೂ ಕೂಡ ಆಕ್ಟ್ಸ್ ಗಳಿವೆಲ್ಲ. ಅರ್ಥ ಆಯ್ತಾ? ಶಿಕ್ಷಣವನ್ನ ಹೆಚ್ಚು ಉತ್ತೇಜಕ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವೆಲ್ಲ ಆಕ್ಟ್ಸ್ ಗಳನ್ನ ಜಾರಿಗೆ ತಂದಿರುವಂತದ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ತರಗತಿಯನ್ನ ಕೇಳಿದಕ್ಕಾಗಿ. ನೆಕ್ಸ್ಟ್ ನಿಮ್ದು ಏನೇ ಡೌಟ್ಸ್ ಇದ್ರೂ ಕೂಡ ಮೆಸೇಜ್ ಮಾಡಿ ವಾಟ್ಸಪ್ ಅಲ್ಲಿ, ಅದನ್ನ ನಾನು ಕ್ಲಾರಿಫೈ ಮಾಡ್ತೀನಿ. ಧನ್ಯವಾದಗಳು. ಟೇಕ್ ಕೇರ್.